ನಮಸ್ತೆ. ಇವತ್ತಿನ ಪ್ರಮುಖವಾದಂತಹ ಟಾಪಿಕ್ ಯಾವುದಾಗಿರ್ತದಪ್ಪ ಅಂತ ಕೇಳಿದಾಗ ಭಾರತದ ಸಂವಿಧಾನದಲ್ಲಿ ಏನಪ್ಪ ಅಂತಲ್ರಿ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾವುದಾದ್ರು ರೀ ನಮ್ಮ ಎಕ್ಸಾಮ್ನಲ್ಲಿ ಕೇಳುವಂತಹ ಪ್ರಮುಖ ಟಾಪಿಕ್, ಸಂವಿಧಾನದಲ್ಲಿ ಕೇಳುವಂತಹ ಪ್ರಮುಖ ಟಾಪಿಕ್ ಯಾವುದಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿ ಅಂತಂತ ಹೇಳಿರಿ. ಓಕೆ ರೀ, ಯಾರಿವರು ರಾಷ್ಟ್ರಪತಿ ಅಂತೇಳಿ. ಓಕೆ, ಪ್ರತಿ ಎಕ್ಸಾಮ್ನಲ್ಲಿ ಯಾವುದೇ ಎಕ್ಸಾಮ್ ತಗೊಳ್ರಿ 2 ರಿಂದ 3 ಮಾರ್ಕ್ಸ್ ಎಂತಪ್ಪ ಅಂದ್ರೆ ಫಿಕ್ಸ್ ಇರ್ತದಂತ ಗೊತ್ತಿರಬೇಕಾಗತ್ತೆ. ಓಕೆ, ಪ್ರಮುಖವಾಗಿನಪ್ಪ ಅಂತಲ್ರಿ ನಮಗೆ ಈ ರಾಷ್ಟ್ರಪತಿಯವ್ರ ಬಗ್ಗೆ ಏನಪ್ಪ ಅಂತಲ್ಲ ಸವಿಸ್ತಾರವಾಗಿ ತಿಳ್ಕೊಂಡು ಹೋಗೋಣ್ರಿ. ಓಕೆ ರೀ, ಪ್ರಿಯ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಕೂಡ ಏನಪ್ಪ ಅಂತಲ್ಲ ಪ್ಲೇಲಿಸ್ಟ್ನಲ್ಲಿ ಅಂತಲ್ಲ ಸಾಕಷ್ಟು ಅಂತಲ್ಲ ವಿಡಿಯೋಗಳಿದ್ದಾವೆ, ಅವುಗಳೇನಂತಲ್ಲ ವೀಕ್ಷಣೆ ಮಾಡಿ. ಓಕೆ, ನನ್ನ ಕ್ಲಾಸ್ ಅಂತಲ್ಲ ಪ್ರತಿಯೊಂದು ನಾನು ಮಾಡುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ತೆಗೆದುಕೊಂಡ ಬರ್ತೀನಿ ಅಂತ ಗೊತ್ತಿರಬೇಕಾಗತ್ತೆ ನಿಮಗೆ. ಓಕೆ, ಪ್ರಿಯ ಸ್ನೇಹಿತರೆ, ಯಾರಪ್ಪ ಅಂತಲ್ರಿ ನಾವು ರಾಷ್ಟ್ರಪತಿಯವರ ಬಗ್ಗೆ ಏನಪ್ಪ ಅಂತಲ್ಲ ಕ್ಲಾಸ್ ಏನಪ್ಪ ಅಂತಲ್ಲ ಪ್ರಾರಂಭಿಸೋಣ. ಓಕೆ, ಹಾಗಪ್ಪ ಅಂತಲ್ರಿ ಈ ರಾಷ್ಟ್ರಪತಿಯವರು ಅಂತ ಹೇಳಪ್ಪ ಅಂತಲ್ರಿ ಯಾವ ವಿಧಿಯಿಂದ ಯಾವ ಕೇಂದ್ರ ಅಂತಲ್ಲ ಭಾಗ ಏನಪ್ಪ ಅಂತಲ್ಲ 5 ಕೇಂದ್ರ ಸರ್ಕಾರದಲ್ಲಿ ಬರ್ತದಂತ ಗೊತ್ತಿರಬೇಕಾಗತ್ತೆ. ಯಾವುದು ಭಾಗ 5 ಕೇಂದ್ರ ಸರ್ಕಾರದಲ್ಲಿ ಬರ್ತದಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಪ್ರಮುಖವಾಗಿನಪ್ಪ ಅಂತಲ್ಲ ನಮಗೆ ಅಂತಲ್ರಿ ಈ ಭಾಗ 5 ಏನಪ್ಪ ಅಂತಲ್ರಿ ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, CAG ಆಗಿರ್ಬೋದು, ಅಟಾರ್ನಿ ಜನರಲ್ ಆಗಿರ್ಬೋದು, ಇವುಗಳೆಲ್ಲ ಸವಿಸ್ತಾರವಾಗಿನಪ್ಪ ಅಂತಲ್ಲ ನಾವಂತಲ್ಲ ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ. ಮತ್ತೆ ಅಂತ ನಾನು ಮಾಡ್ತಾ ಇರ್ತೀನಿ ಅಂತ ಕ್ಲಾಸಸ್ಗಳಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗೆ ಬಂದ್ರೆ ರಾಷ್ಟ್ರಪತಿಯವರು ಏನಪ್ಪ ಅಂತಲ್ರಿ ಯಾವ ವಿಧಿಯಿಂದ ಯಾವ ವಿಧಿವರೆಗೆ ಏನಪ್ಪ ಅಂತಲ್ಲ ನಮಗೆ ರಾಷ್ಟ್ರಪತಿಯವ್ರ ಬಗ್ಗೆ ತಿಳಿಸ್ಕೊಡ್ತದಪ್ಪ ಅಂತ ಕೇಳಿದಾಗ ಅಂತಲ್ರಿ ಗೊತ್ತಿರಬೇಕಾಗತ್ತೆ. 52ನೇ ವಿಧಿಯಿಂದ 52ರಿಂದ ಏನಪ್ಪ ಅಂತಲ್ರಿ 52ರಿಂದ ಏನಪ್ಪ ಅಂತಲ್ರಿ 62ನೇ ವಿಧಿವರೆಗೆ ರಾಷ್ಟ್ರಪತಿಯವರ ಬಗ್ಗೆ ತಿಳಿಸ್ಕೊಡ್ತದಂತ ಗೊತ್ತಿರಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದಿದ್ರೆ 52ರಿಂದ 62ನೇ ವಿಧಿಯವರೆಗೆ ರಾಷ್ಟ್ರಪತಿಯವರ ಬಗ್ಗೆ ತಿಳಿಸಂತ ಗೊತ್ತಿರಬೇಕಾಗತ್ತೆ. ಹಾಗೆ ಮಾತ್ರ ಪ್ರಿಯ ಸ್ನೇಹಿತರೆ, ಈ ಭಾರತದ ಪ್ರಥಮ ಪ್ರಜೆ ಅಂತ ಹೇಳಿ ಯಾರನ್ನು ಕರೀತಾರಂತ ಕೇಳ್ತಾನ್ರಿ. ಓಕೆ ರೀ, ವೆರಿ ವೆರಿ ಇಂಪಾರ್ಟೆಂಟ್ ರೀ. ಭಾರತದ ಪ್ರಥಮ ಪ್ರಜೆ ಯಾರಂತ ಕೇಳ್ತಾನೆ ಅಂತಲ್ರಿ ಮಂತ್ಲ ರಾಷ್ಟ್ರಪತಿಯವ್ರಿಗೆ ಕರೀತಾರಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗೆ ಅಂತಲ್ರಿ ರಾಷ್ಟ್ರಕ್ಕೆ ಅಂತಲ್ಲ ರಾಷ್ಟ್ರಪತಿ ಇರಬೇಕು ಅಂತಂತೇಳಿ ಭಾರತದ ಸಂವಿಧಾನದಲ್ಲಿ ಏನಪ್ಪ ಅಂತಲ್ಲ ಯಾವ ವಿಧಿ ತಿಳಿಸ್ಕೊಡ್ತದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಗೊತ್ತಿರಬೇಕಾಗತ್ತೆ 52ನೇ ವಿಧಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ 52ನೇ ವಿಧಿ ಏನಪ್ಪ ಅಂತಲ್ರಿ ರಾಷ್ಟ್ರಪತಿಯವರ ಬಗ್ಗೆ ತಿಳಿಸಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ 52ನೇ ವಿಧಿ ಅಂತಂತೇಳಿ. ಓಕೆ ರೀ, ಯಾವ್ದ್ರಿ ರಾಷ್ಟ್ರಪತಿಯವರ ಹುದ್ದೆ ಬಗ್ಗೆ ಏನಪ್ಪ ಅಂತಲ್ಲ ತಿಳಿಸ್ಕೊಡುವಂತ ವಿಧಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ 52ನೇ ವಿಧಿ ಅಂತಂತೇಳಿ. 52ನೇ ವಿಧಿ ಪ್ರಕಾರ ಅಂತಲ್ಲ ರಾಷ್ಟ್ರಕ್ಕೊಬ್ಬ ರಾಷ್ಟ್ರಪತಿ ಇರಬೇಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ತಿಳಿಸ್ಕೊಡ್ತದಂತ ಗೊತ್ತಿರಬೇಕಾಗತ್ರಿ. ಹಾಗಪ್ಪ ಅಂತಂದ್ರೆ ಪ್ರಮುಖವಾಗಿ ಏನಪ್ಪ ಅಂತಂದ್ರಿ ಯಾವ್ದಪ್ಪ ಅಂತ ಕೇಳಿದಾಗ ಕಾರ್ಯಾಂಗೀಯ ಬಗ್ಗೆ ತಿಳಿಸ್ಕೊಡುವುದು, ರಾಷ್ಟ್ರಪತಿಯವರ ಕಾರ್ಯಾಂಗದ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ನಮ್ಗೆ ಗೊತ್ತಿರಬೇಕಾಗತ್ತೆ 53ನೇ ವಿಧಿ ಅಂತಂತೇಳಿ. ಯಾವ್ದಿದ್ರೆ 53ನೇ ವಿಧಿ ಅಂತಂತೇಳಿ ರಾಷ್ಟ್ರಪತಿಯವರ ಕಾರ್ಯಾಂಗದ ಬಗ್ಗೆ ತಿಳಿಸ್ಕೊಡ್ತಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಈ ರಾಷ್ಟ್ರಪತಿಯವರಿಗೆ ಏನಪ್ಪ ಅಂತಂದ್ರೆ ನಮ್ಗೆ ಅಂತಂದ್ರಿ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕರೀತಾರಂತ ಗೊತ್ತಿರಬೇಕಾಗತ್ರಿ. ಏನ್ ಕರೀತಾರೆ ಇವರಿಗೆ? ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕರೀತಾರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಇವರನ್ನು ಉತ್ಸವ ಮೂರ್ತಿ ಎಂದು ಕರೀತಾರಂತ ಗೊತ್ತಿರಬೇಕಾಗತ್ತೆ. ಕೇಳ್ತಾ ನಿಮ್ಗೆ ಯಾರನ್ನು ಉತ್ಸವ ಮೂರ್ತಿ ಎಂದು ಕರೀತಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ ರಾಷ್ಟ್ರಪತಿಯವರಿಗೆ ಕರೀತಾರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ರಬ್ಬರ್ ಸ್ಟ್ಯಾಂಪ್ ಅಂತ ಯಾರನ್ನ ಕರೀತಾರಂತ ಕೇಳ್ತಾನ್ರಿ. ಹಾಗಪ್ಪ ಅಂದ್ರೆ ರಬ್ಬರ್ ಸ್ಟ್ಯಾಂಪ್ ಅಂತ ರಾಷ್ಟ್ರಪತಿಯವ್ರಿಗೆ ಕರೀತಾರಂತ ಗೊತ್ತಿರಬೇಕಾಗತ್ತ. ಹಾಗಪ್ಪ ಅಂತಂದ್ರಿ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಯಾರಂತ ಕೇಳ್ತಾನ್ರಿ. ಹಾಗಪ್ಪ ಅಂತಂದ್ರೆ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಯಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ ರಾಷ್ಟ್ರಪತಿಯವರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರಂತ ಕೇಳ್ತಾನ್ರಿ ನಮಗ. ಯಾವ್ದ್ರಿ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ ಭಾರತದ ಪ್ರಧಾನಮಂತ್ರಿಯವರಾಗಿರ್ತಾರಂತ ಗೊತ್ತಿರಬೇಕಾಗತ್ತೆ. ಇವರು ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕರೀತಾರೆ. ಪ್ರಧಾನಮಂತ್ರಿಯವರಿಗೆ ಏನಪ್ಪ ಅಂತಲ್ಲ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕರೀತಾರಂತ ಗೊತ್ತಿರಬೇಕಾಗತ್ತೆ. ಪ್ರಿಯ ಸ್ನೇಹಿತರೆ, ಇವೆಲ್ಲ ಪಾಯಿಂಟ್ಗಳನ್ನ ನಾನು ಬಾಯಿಲಿಂದ ಹೇಳ್ತಾ ಇದ್ರೆ ಎಲ್ಲಾನು ನೋಟ್ ಮಾಡ್ಕೊಳ್ಳಿ. ಓಕೆ, ವೆರಿ 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 ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕಾಗತ್ತೆ. ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತ ನಮಗೇನಂತಂದ್ರಿ ರಾಷ್ಟ್ರಪತಿಯವರ ಹುದ್ದೆ ಯಾರನ್ನು ಹೋಲ್ತದಂತ ಕೇಳ್ತಾನ್ರಿ. ಏನಿದ್ರಿ ರಾಷ್ಟ್ರಪತಿಯವರ ಹುದ್ದೆ ಯಾರನ್ನು ಹೋಲ್ತದಂತ ಕೇಳ್ತಾನ್ರಿ. ರಾಷ್ಟ್ರಪತಿಯವರ ಹುದ್ದೆ ಏನಪ್ಪಾ ಅಂತಂದ್ರಿ ಬ್ರಿಟನ್ ರಾಣಿಯ ಹುದ್ದೆಗೆ ಅಂತ ಹೋಲತ್ತಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಬ್ರಿಟನ್ ರಾಣಿಯ ಹುದ್ದೆಗೆ ಏನಪ್ಪಾ ಅಂತ ಹೋಲತ್ತಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಪ್ರಮುಖವಾಗಿರಪ್ಪ ಅಂತ ಇವೆಲ್ಲಾ ಪಾಯಿಂಟ್ಗಳಿಂದ ತಿಳ್ಕೊಳ್ರಿ.
ಹಾಗಪ್ಪ ಅಂದ್ರೆ ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ ತಿಳಿಸಿಕೊಡುವಂತ ಭಾರತ ಸಂವಿಧಾನದಲ್ಲಿ ಯಾವ ವಿಧಿ ತಿಳಿಸ್ಕೊಡ್ತಾರೆ ಅಂತ ಕೇಳ್ತಾನೆ. ವೆರಿ 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 ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ಯಾವ್ದಪ್ಪ ಅಂತ ಕೇಳಿದಾಗಂತಂದ್ರಿ 54ನೇ ವಿಧಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ 54ನೇ ವಿಧಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಯಾವ್ದಿದ್ರಿ 54ನೇ ವಿಧಿ ಏನಪ್ಪಾ ಅಂತಲ್ಲ ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಏನಪ್ಪಾ ಅಂತಂದ್ರಿ ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ ಏನಪ್ಪಾ ಅಂದ್ರೆ ನಾವು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ್ರಿ. ಪ್ರತಿ ಒಂದು ಎಕ್ಸಾಮ್ ನಲ್ಲಿ PC ತೆಗೆದುಕೊಡ್ರಿ, PSI ತೆಗೆದುಕೊಡ್ರಿ, FDA ತೆಗೆದುಕೊಡ್ರಿ, SDA ತೆಗೆದುಕೊಡ್ರಿ, ಗ್ರೂಪ್ C, KS, ನೀವು ಯಾವುದೇ ಎಕ್ಸಾಮ್ ಹೋದ್ರೆ ಏನಪ್ಪಾ ಅಂದ್ರೆ ಅಂತಲ್ಲ ರಾಷ್ಟ್ರಪತಿಯವರ ಕಾನ್ಸೆಪ್ಟ್ ಇಲ್ಲದೆ ಕ್ವಶನ್ ಪೇಪರ್ ಇರಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಾನು ಹೇಳ್ಕೊಡ್ತಾ ಇದ್ರೆ ಇದು ನನ್ನ ಅನುಭವ ಮತ್ತು ನನ್ನ ಗ್ಯಾರಂಟಿ ಒಂದಿಗೆ ಅಂತ ಹೇಳ್ತಾ ಇದ್ದೇನೆ ಪ್ರಿಯ ಸ್ನೇಹಿತರೆ. ಹಾಗಪ್ಪ ಅಂತಂದ್ರಿ ನಮ್ಮ ಚುನಾವಣೆ ಬಗ್ಗೆ ಏನಪ್ಪಾ ಅಂತ ನಾವು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ್ರಿ ನಾವ್ರಿ. ಹಾಗಪ್ಪ ಅಂತಂದ್ರಿ ಈ ಚುನಾವಣೆ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರಿ ಯಾವುದು ಚುನಾವಣೆ ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ ತಿಳಿಸಿಕೊಡುವ ಸಾಕಷ್ಟು ಎಕ್ಸಾಮ್ ಕೇಳಿದಾರೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ ತಿಳಿಸಿಕೊಡುವಂತ ವಿಧಿ ಯಾವ್ದಪ್ಪ ಅಂತ ಕೇಳಿದಾಗ 54ನೇ ವಿಧಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಈ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಏನಪ್ಪಾ ಅಂದ್ರೆ ಭಾಗವಹಿಸೋರು ಯಾರ್ಯಾರು ಅಂತ ಕೇಳ್ತಾ ಹೋಗ್ತಾನ್ರಿ ನಮಗ. ಏನ್ರಿ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾರ ಅಂತ ಕೇಳಿದಾಗಂತಂದ್ರಿ ನಿಮಗ್ ಗೊತ್ತಿರಬೇಕಾಗತ್ತೆ. ಯಾರ್ರಿ ಲೋಕಸಭೆ ಅಂತ ಹೇಳಿ ಯಾವ್ದಿದ್ರಿ ಲೋಕಸಭೆ ಅಂತ ಹೇಳಿ ಲೋಕಸಭೆಯಲ್ಲಿ ಚುನಾಯಿತ ಸದಸ್ಯರು ಅಂತ ಹೇಳಿ. ಹಾಗಪ್ಪ ಅಂತಂದ್ರಿ ಲೋಕಸಭೆ ಚುನಾಯಿತ ಸದಸ್ಯರಪ್ಪ ಅಂತ ನಮಗೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಲೋಕಸಭೆಯಲ್ಲಿ ಅಂತಂದ್ರೆ ನಾನು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಹಾಗಪ್ಪ ಅಂದ್ರೆ ಕ್ಲಾಸ್ ಇವತ್ತು ಲೆಂದಿ ಕ್ಲಾಸ್ ಇರ್ತದೆ ಅಂತ ಗೊತ್ತಿರಬೇಕಾಗತ್ತೆ. ಕಂಪ್ಲೀಟ್ ವಿಡಿಯೋ ಏನಪ್ಪ ಅಂದ್ರೆ ನೋಡ್ಕೊಂಡ್ರೆ ಸಾಕು, ನೀವು ಸ್ಕಿಪ್ ಮಾಡದಂತಲ್ಲ ನೋಡ್ತಾ ಹೋಗ್ಬೇಕ್ರಿ. ಹಾಗಪ್ಪ ಅಂತಂದ್ರೆ ಈ ಲೋಕಸಭೆ ಏನಪ್ಪ ಅಂತಂದ್ರೆ ನಮಗೆ ಗರಿಷ್ಠ ಸಂಖ್ಯೆ ಎಷ್ಟಿತ್ತು ಅಂತ ಕೇಳ್ತಾನ್ರಿ. ಏನ್ರಿ ಭಾರತದ ಏನಪ್ಪ ಅಂದ್ರೆ ಲೋಕಸಭೆಯಲ್ಲಿ ಗರಿಷ್ಠ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಾಗತ್ತಲ್ರಿ ಎಷ್ಟು 552 ಅಂತ ಗೊತ್ತಿರಬೇಕಾಗತ್ತೆ. ಯಾವ್ರಿ ಲೋಕಸಭೆಯ ಗರಿಷ್ಠ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ 552 ಗರಿಷ್ಠ ಸಂಖ್ಯೆ ಅಂತ ಹೇಳಿ. ಹಾಗಪ್ಪ ಅಂತಲ್ರಿ ಇತ್ತೀಚೆಗೆ ಏನ್ ಮಾಡಿದ್ರಪ್ಪ ಅಂತ ಕೇಳಾಗಂತಲ್ರಿ ಈ ಇತ್ತೀಚೆಗೆ ಏನ್ ಮಾಡಿದ್ರು ಅಂತ ಕೇಳಾಗಂತಲ್ರಿ 104ನೇ ತಿದ್ದುಪಡಿ ಮಾಡಿ ಏನಿದ್ರಿ 104ನೇ ತಿದ್ದುಪಡಿ ಮಾಡಿರಪ್ಪ ಅಂತಲ್ರಿ ತಿದ್ದುಪಡಿ ಮಾಡಿರಪ್ಪ ಅಂತಲ್ರಿ ಈ ಲೋಕಸಭೆಯಲ್ಲಿ 552 ಗರಿಷ್ಠ ಸಂಖ್ಯೆ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರೆ ಇಬ್ಬರು ಆಂಗ್ಲೋ ಇಂಡಿಯನ್ ಅಂತ ರದ್ದುಪಡಿಸಿದಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ 104ನೇ ತಿದ್ದುಪಡಿ ಮಾಡಿ ಇಬ್ರು ಆಂಗ್ಲೋ ಇಂಡಿಯನ್ ಏನಪ್ಪಾ ಅಂತ ರದ್ದುಪಡಿಸಿದಂತ ಗೊತ್ತಿರಬೇಕಾಗತ್ತೆ. ಇದು ಮೊನ್ನೆ ನಡೆದಂತ 402 PSI ನಲ್ಲಿ ಕೇಳಿದಂತ ಗೊತ್ತಿರಬೇಕಾಗತ್ತೆ. 2024 ನಡೆದಂತ 402 PSI ನಲ್ಲಿ ಕೇಳಿದಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಂದ್ರೆ ನಮ್ಗೆ ಅಂತಂದ್ರೆ ಇಬ್ಬರು ಆಂಗ್ಲೋ ಇಂಡಿಯನ್ ಏನಪ್ಪಾ ಅಂದ್ರೆ ಯಾರು ನೇಮಕ ಮಾಡ್ತಿದ್ರಪ್ಪ ಅಂತ ಕೇಳಿದಾಗ ಅಂತಲ್ರಿ ರಾಷ್ಟ್ರಪತಿಯವರು ಏನಪ್ಪಾ ಅಂದ್ರೆ ಇಬ್ಬರ ಅಂತ ನೇಮಕ ಮಾಡ್ತಿದ್ರು. ಹಾಗಪ್ಪ ಅಂದ್ರೆ ರಾಷ್ಟ್ರಪತಿಯವರು ಏನಪ್ಪಾ ಅಂತಲ್ರಿ ಯಾವ ವಿಧಿಯ ಮೂಲಕ ಏನಪ್ಪಾ ಅಂದ್ರೆ ಅಂತಲ್ರಿ ನೇಮಕ ಮಾಡ್ತಿದ್ರು ಅಂತ ಕೇಳ್ತಾನ್ರಿ. ಓಕೆ ರೀ ರದ್ದುಪಡಿಸಿದಾರೆ ಆದ್ರೂ ಕೂಡ ಅಂತ ಎಕ್ಸಾಮ್ ಕೇಳ್ತಾನ್ರಿ. ಹಾಗಪ್ಪ ಅಂದ್ರೆ ಎಷ್ಟೇ ವಿಧಿ ಪ್ರಕಾರ ಏನಪ್ಪಾ ಅಂದ್ರೆ ನೇಮಕ ಮಾಡ್ತಿದ್ರು ಅಂತ ಕೇಳಿದಾಗ ಅಂತಲ್ರಿ ನಮಗೇನಪ್ಪಾ ಅಂತಂದ್ರೆ 331ನೇ ವಿಧಿಯ ಪ್ರಕಾರ 331ನೇ ವಿಧಿಯ ಪ್ರಕಾರ ಏನಪ್ಪಾ ಅಂತಂದ್ರೆ ಇಬ್ಬರು ಆಂಗ್ಲೋ ಇಂಡಿಯನ್ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರೆ ರಾಷ್ಟ್ರಪತಿಯವರನ್ನು ನೇಮಕ ಮಾಡ್ತಿದ್ರು ಅಂತ ಗೊತ್ತಿರಬೇಕಾಗತ್ತೆ. ಆಂಗ್ಲೋ ಇಂಡಿಯನ್ ಅಂತಂದ್ರೆ ಇಂಡಿಯನ್ ಓಕೆ ಆಂಗ್ಲೋ ಇಂಡಿಯನ್ ಅಂತ ಹೇಳಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಿದ್ರಿ. ಸರ್ ಇದು ರದ್ದುಪಡಿಸಿದ್ರು ಕೂಡ ಏನಪ್ಪಾ ಅಂತಂದ್ರೆ ಎಕ್ಸಾಮ್ ನಲ್ಲಿ ಕೇಳ್ತಾ ಹೋಗ್ತಾನ್ರಿ ನಮಗ. ಓಕೆ ರೀ ಸುಮ್ಮನೆ ಮೇಲೆ ಓದ್ಕೊಂಡು ಕುಂತ್ರಪ್ಪ ಅಂತಂದ್ರಿ ಗಂಟಿನೂ ಬರಂಗಿಲ್ರಿ, ಹನುಮಂತ ದೇವ್ರ ಗಂಟಿನೂ ಕೂಡ ಬರಲ್ಲ. ಓಕೆ ಹಾಗಪ್ಪ ಅಂತಂದ್ರೆ ನಮಗೆ ಅಂತಂದ್ರಿ 331ನೇ ವಿಧಿ ಪ್ರಕಾರ ಅಂತಂದ್ರೆ ಇಬ್ರು ಆಂಗ್ಲೋ ಇಂಡಿಯನ್ ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಿದ್ರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಇದನ್ನ 104ನೇ ತಿದ್ದುಪಡಿ ಮಾಡಪ್ಪ ಅಂತಂದ್ರೆ ಇದನ್ನ ರದ್ದುಪಡಿಸಲಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ SBS ಸ್ನೇಹಿತರೆ, ಹಾಗಪ್ಪ ಅಂತಂದ್ರೆ ಲೋಕಸಭೆಯಲ್ಲಪ್ಪ ಅಂತಂದ್ರೆ ನಮಗೆ ಗರಿಷ್ಠ ಸಂಖ್ಯೆ ಎಷ್ಟಿದೆಯಪ್ಪ ಅಂತ ಕೇಳಿದಾಗ ಅಂತಂದ್ರೆ ಸಾರಿ ಇನ್ನೊಂದ್ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಹಾಗಪ್ಪ ಅಂತಂದ್ರೆ ಇದೇ ತರ ಏನಪ್ಪಾ ಅಂತಂದ್ರೆ ನಮಗೆ ಅಂತಲ್ಲ ಲೋಕಸಭೆಯಲ್ಲಿ ಗರಿಷ್ಠ ಸಂಖ್ಯೆ ಏನಪ್ಪಾ ಅಂತಂದ್ರೆ 552 ಇರ್ತೀರಿ. ಅದೇ ತರ ಏನಪ್ಪಾ ಅಂತಂದ್ರೆ ನಮಗೆ ರಾಜ್ಯದಲ್ಲಿ ಕೂಡ ಏನಪ್ಪಾ ಅಂದ್ರೆ ಒಬ್ಬ ಆಂಗ್ಲೋ ಇಂಡಿಯನ್ ಏನಪ್ಪಾ ಅಂದ್ರೆ ನೇಮಕ ಮಾಡ್ತಿದ್ರು ಅಂತ ಗೊತ್ತಿರಬೇಕಾಗತ್ರಿ. ಹಾಗಪ್ಪ ಅಂತಲ್ರಿ ರಾಜ್ಯದಲ್ಲಿ ಒಬ್ಬ ಆಂಗ್ಲೋ ಇಂಡಿಯನ್ ಯಾರು ನೇಮಕ ಮಾಡ್ತಿದ್ರಪ್ಪ ಅಂತ ಕೇಳಿದಾಗ ಅಂತಲ್ರಿ ಆಯಾ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡ್ತಿದ್ರಿ. ನೇಮಕ ಮಾಡ್ತಿದ್ರು. ಹಾಗಾದ್ರೆ ಎಷ್ಟನೇ ವಿಧಿಯ ಪ್ರಕಾರ ಏನಪ್ಪಾ ಅಂತಂದ್ರಿ ಆ ರಾಜ್ಯದ ರಾಜ್ಯಪಾಲರು ಅಂತ ನೇಮಕ ಮಾಡ್ತಿದ್ರು ಅಂತ ಕೇಳ್ತಾ ಹೋಗ್ತಾನ್ರಿ ನಮಗ. ಹಾಗಪ್ಪ ಅಂತಲ್ರಿ ಆರ್ಟಿಕಲ್ಸ್ ಗೊತ್ತಿರಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ 331ನೇ ವಿಧಿಯ ಪ್ರಕಾರ
ಏನ್ರಿ 331ನೇ ವಿಧಿಯ ಪ್ರಕಾರ ಏನಪ್ಪಾ ಅಂತಂದ್ರಿ ಒಬ್ಬ ಆಂಗ್ಲೋ ಇಂಡಿಯನ್ ಏನಪ್ಪಾ ಅಂತಂದ್ರಿ ಆಯಾ ರಾಜ್ಯದ ರಾಜ್ಯಪಾಲರು ವಿಧಾನಸಭೆಗೆ ಅಂತ ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತ. ಇದು ಕೂಡ ಇತ್ತೀಚೆಗೆ ಏನಪ್ಪಾ ಅಂದ್ರೆ 104ನೇ ತಿದ್ದುಪಡಿ ಮೂಲಕ ಏನಪ್ಪಾ ಅಂದ್ರೆ ರದ್ದುಪಡಿಸಲಾಯಿತು ಅಂತ ಗೊತ್ತಿರಬೇಕಾಗತ್ರಿ. ಹಾಗಾರಪ್ಪ ಅಂತಂದ್ರಿ ನಂತರ ಏನಪ್ಪಾ ಅಂತಂದ್ರೆ ಪ್ರಸ್ತುತ ಏನಪ್ಪಾ ಅಂದ್ರೆ ಲೋಕಸಭೆಯಲ್ಲಿ ಅಂತಂದ್ರೆ ಗರಿಷ್ಠ ಸಂಖ್ಯೆ ಎಷ್ಟಿದೆಯಪ್ಪ ಅಂತ ಕೇಳಿದಾಗ ಅಂತಲ್ರಿ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇಲ್ಲಿ ಲೋಕಸಭೆಯಲ್ಲಿ ಗರಿಷ್ಠ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಅಂತಂದ್ರೆ 500 ಏನಪ್ಪಾ ಅಂತಂದ್ರೆ 50 ಏನಪ್ಪಾ ಅಂತಂದ್ರೆ ಗರಿಷ್ಠ ಸಂಖ್ಯೆ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಪ್ರಸ್ತುತ 550 ಲೋಕಸಭೆಯಲ್ಲಿ ಗರಿಷ್ಠ ಸಂಖ್ಯೆ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ನಮಗ ಪ್ರಮುಖವಾಗಿರಪ್ಪ ಅಂತಂದ್ರೆ ಪ್ರಸ್ತುತ ಲೋಕಸಭೆಯಲ್ಲಿ ಸದಸ್ಯರ ಸಂಖ್ಯೆ ಎಷ್ಟಿದೆಯಪ್ಪ ಅಂತ ಕೇಳಿದಾಗ ಅಂತಂದ್ರೆ 543 ಇದೆ ಅಂತ ಗೊತ್ತಿರಬೇಕಾಗತ್ತೆ. ವೆರಿ 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 ಇಂಪಾರ್ಟೆಂಟ್. ಓಕೆ, 543 ಏನಪ್ಪಾ ಅಂತಂದ್ರೆ ಪ್ರಸ್ತುತ ಏನಪ್ಪಾ ಅಂತಂದ್ರೆ ಪ್ರಸ್ತುತ ಲೋಕಸಭೆಯಲ್ಲಿ ಸದಸ್ಯರಿದ್ದಾರೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾಗಪ್ಪ ಅಂತಂದ್ರೆ ಈ 543 ಸದಸ್ಯರು ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಏನ್ರಿ 543 ಏನಪ್ಪಾ ಅಂತಲ್ಲ ಜನಸಂಖ್ಯೆ ಸದಸ್ಯರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸ್ತಾರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇಲ್ಲಿ ಆಂಗ್ಲೋ ಇಂಡಿಯನ್ ಏನಪ್ಪಾ ಅಂದ್ರೆ ನಾಮ ನಿರ್ದೇಶನಕರಾಗಿದ್ದಾರಂತ ಗೊತ್ತಿರಬೇಕಾಗತ್ತೆ. ನಾಮ ನಿರ್ದೇಶನಗೊಂಡಂತ ಸದಸ್ಯರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಪ್ಪ ಅಂತಲ್ರಿ ಮತದಾನ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸ್ನೇಹಿತರೆ, ನಾಮ ನಿರ್ದೇಶನಗೊಂಡಂತ ಸದಸ್ಯರು ರಾಷ್ಟ್ರಪತಿಯವರು ಏನಪ್ಪಾ ಅಂತಂದ್ರೆ ಚುನಾವಣೆಯಲ್ಲಿ ಅಂತ ಭಾಗವಹಿಸುವುದಿಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಆದರೆ ಈ ನಾಮ ನಿರ್ದೇಶನಗೊಂಡಂತ ಸದಸ್ಯರು ರಾಷ್ಟ್ರಪತಿಯವರ ಮಹಾಭಿಯೋಗದಲ್ಲಿ ಭಾಗವಹಿಸ್ತಾರಂತ ಗೊತ್ತಿರಬೇಕಾಗತ್ತೆ. ಏನ್ರಿ ಮಹಾಭಿಯೋಗದಲ್ಲಿ ಅಂತ ಭಾಗವಹಿಸ್ತಾರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ಲ ಪ್ರಮುಖವಾಗಿರಪ್ಪ ಅಂತ ನಮಗೆ ಗೊತ್ತಿರಬೇಕು ನೋಡ್ರಿ, ಚುನಾವಣೆಯಲ್ಲಿ ನಾಮಕರಣಗೊಂಡಂತ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ಆದರೆ ರಾಷ್ಟ್ರಪತಿಯವರ ಮಹಾಭಿಯೋಗದಲ್ಲಿ ಮುಂದೆ ಬರ್ತದೆ ಹೇಳ್ತೀನಿ, 61ನೇ ವಿಧಿ ಹೇಳ್ತದ ಮಹಾಭಿಯೋಗದಲ್ಲಿ ಅಂತಲ್ರಿ ರಾಷ್ಟ್ರಪತಿಯವರಂತಲ್ಲ ಮಹಾಭಿಯೋಗದಲ್ಲಿ ಅಂತ ನಾಮಕರಣಗೊಂಡಂತ ಸದಸ್ಯರು ಭಾಗವಹಿಸ್ತಾರಂತ ಗೊತ್ತಿರಬೇಕಾಗತ್ತೆ. ಎಸ್ ಸ್ನೇಹಿತರೆ, ಹಾಗೆ ಪ್ರಸ್ತುತ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿದೆಪ್ಪ ಅಂತ ಕೇಳಿದಾಗ ಅಂತಲ್ರಿ ಎಷ್ಟಿದೆ ಇದು 543 ಲೋಕಸಭೆ ಸದಸ್ಯರ ಸಂಖ್ಯೆ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಇವ್ರು ಎಲ್ಲರೂ ರಾಷ್ಟ್ರಪತಿಯವರ ಚುನಾವಣೆಯಲ್ಲಪ್ಪ ಅಂದ್ರೆ ಭಾಗವಹಿಸ್ತಾರಂತ ಗೊತ್ತಿರಬೇಕಾಗತ್ತೆ. ಓದಿದ್ರೆ ಅಂತ ತಳ ಮುಟ್ಟಬೇಕ್ರಿ, ಹಂಗ್ ಓದಬೇಕು. ಓಕೆ, ಎಸ್ ಸ್ನೇಹಿತರೆ, ಹಾಗಪ್ಪ ಅಂತಲ್ರಿ ನಂತರ ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಲೋಕಸಭೆ ಸದಸ್ಯರು, ನಂತರಪ್ಪ ಅಂದ್ರೆ ರಾಜ್ಯಸಭೆ ಚುನಾಯಿತ ಸದಸ್ಯರು ಅಂತ ಹೇಳಿ ಯಾವ್ದ್ರಿ ನಾವು ಮೇಲ್ಮನೆ ಅಂತ ಕರಿತೀವ್ರಿ, ಹಿರಿಯರ ಸದನ ಅಂತ ಕರಿತೀವ್ರಿ, ಚಿಂತಕರ ಚಾವಡಿ ಅಂತ ಕರಿತೀವಿ. ಹಾಗಪ್ಪ ಅಂತಲ್ರಿ ಇಲ್ಲಿ ರಾಜ್ಯಸಭೆ ಏನಪ್ಪಾ ಅಂತಂದ್ರಿ ರಾಜ್ಯಸಭೆ ಏನಪ್ಪಾ ಅಂತಂದ್ರಿ ಚುನಾಯಿತ ಸದಸ್ಯರು ಅಂತ ಹೇಳಿ. ಓಕೆ ರೀ, ಓಕೆ, ರಾಜ್ಯಸಭೆ ಚುನಾಯಿತ ಸದಸ್ಯರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ರಾಜ್ಯಸಭೆಯ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದಾಗಲ್ರಿ 250 ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, 250 ಗರಿಷ್ಠ ಸಂಖ್ಯೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ರಾಜ್ಯಸಭೆಯಲ್ಲಿ ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ ನಮ್ಮ ಎಕ್ಸಾಮ್ ದಲ್ಲಿ. ಓಕೆ ರೀ, ಹಾಗಪ್ಪ ಅಂತಂದ್ರೆ ನಮ್ಗೆ ಎಷ್ಟು 245 ಏನಪ್ಪಾ ಅಂತಂದ್ರೆ ನಮ್ಗೆ ಪ್ರಸ್ತುತ ಏನಪ್ಪಾ ಅಂದ್ರೆ ಸದಸ್ಯರ ಸಂಖ್ಯೆ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಇವ್ರು ಎಲ್ಲರೂ ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸ್ತಾರಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರಪ್ಪ ಅಂತಂದ್ರಿ ಮತ್ತೇನಪ್ಪಾ ಅಂತಂದ್ರೆ ಯಾರು ಭಾಗವಹಿಸ್ತಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ ನಮಗ್ ಗೊತ್ತಿರಬೇಕಾಗತ್ತೆ. ಯಾರು ಭಾಗವಹಿಸ್ತಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ ನಮಗ್ ಗೊತ್ತಿರಬೇಕಾಗತ್ತೆ ಆಯಾ ರಾಜ್ಯದ ಭಾರತದಲ್ಲಿ 28 ರಾಜ್ಯಗಳಿದಾವೆ. ಆ ರಾಜ್ಯದಲ್ಲಿ ಆಯಾ ರಾಜ್ಯದ ವಿಧಾನಸಭೆಯಲ್ಲಿರುವಂತಹ ಸದಸ್ಯರೇನಪ್ಪ ಅಂತಂದ್ರಿ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸ್ತಾರಂತ ಗೊತ್ತಿರಬೇಕಾಗತ್ತೆ. ಏನ್ರಿ ಆಯಾ ರಾಜ್ಯದ ರಾಜ್ಯಸಭೆಯಲ್ಲಿ ಆಯಾ ರಾಜ್ಯದ ವಿಧಾನಸಭೆಯಲ್ಲಿ ಇದ್ದಂತಹ ಸದಸ್ಯರೇನಪ್ಪ ಅಂತಂದ್ರಿ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸ್ತಾರಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಭಾರತದಲ್ಲಿ 28 ರಾಜ್ಯಗಳಿದಾವೆ. 28 ರಾಜ್ಯಗಳ ಏನಪ್ಪಾ ಅಂತಲ್ಲ ಆಯಾ ವಿಧಾನಸಭೆಯಲ್ಲಿ ಇದ್ದಂತಹ ಸದಸ್ಯರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಅಂತಂದ್ರೆ ಮತದಾನ ಮಾಡ್ತಾರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ಲ ಅತಿ ಹೆಚ್ಚಿನಪ್ಪ ಅಂತಲ್ರಿ ವಿಧಾನಸಭೆ ಅಂತ ಸದಸ್ಯರು ಹೊಂದಿರುವಂತ ರಾಜ್ಯ ಯಾವುದು ಅಂತ ಕೇಳ್ತಾನ, ಉತ್ತರ ಪ್ರದೇಶ. ಓಕೆ ರೀ, ಗೊತ್ತಿರಬೇಕಾಗತ್ತೆ.
ಅತಿ ಹೆಚ್ಚು ಲೋಕಸಭೆ ಸದಸ್ಯರು ಹೊಂದಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಅತಿ ಹೆಚ್ಚು ರಾಜ್ಯಸಭೆಗೆ ಸದಸ್ಯರು ಹೊಂದಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂದ್ರೆ ಆಯಾ ರಾಜ್ಯದ ಸದಸ್ಯರಪ್ಪ ಅಂತಂದ್ರೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ನಂತರ ಯಾರಪ್ಪ ಅಂತ ಕೇಳಿದಾಗ ಆಯಾ ರಾಜ್ಯದ ಗೊತ್ತಿರಬೇಕಾಗತ್ತೆ. ಇವೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ ರೀ, ಎಲ್ಲ ಏನಪ್ಪ ಅಂತ ನೋಟ್ ಮಾಡ್ಲಿಕ್ಕೆ ಸಾಧ್ಯವಾಗಿರ್ಬೇಕು. ನೋಟ್ ಮಾಡ್ಕೊಳ್ಳಿ, ಇದು ನನ್ನ ಗ್ಯಾರಂಟಿ ಅಂತ ಗೊತ್ತಿರಬೇಕಾಗತ್ತೆ. ನಾನು ಹೇಳಿದಷ್ಟು ನೀವು ಓದ್ಕೊಂಡಿದ್ರೆ ಅಂದ್ರೆ ರಾಷ್ಟ್ರಪತಿಯವರು ಯಾವುದೇ ಏನಪ್ಪ ಅಂತಂದ್ರೆ ಕ್ವಶನ್ ಮಿಸ್ ಆಗೋಲ್ಲ ಅಂತ ಹೇಳಿ ಇದು ಗ್ಯಾರಂಟಿಯೊಂದಿಗೆ ನಾನು ಹೇಳ್ತಾ ಹೋಗ್ತೀನಿ ರೀ. ಓಕೆ, ಎಸ್ ಆಯಾ ರಾಜ್ಯದ ವಿಧಾನಸಭೆ ಅಂತಂತೇಳಿ ಇದ್ರಿ. ವಿಧಾನ ಏನಪ್ಪಾ ಅಂತಂದ್ರೆ ವಿಧಾನಸಭೆ ಅಂತಂತೇಳಿ ವಿಧಾನಸಭೆ ಯಾರಿವರು? ವಿಧಾನ ಸಭೆಯವರು ಏನಪ್ಪಾ ಅಂತಂದ್ರಿ ಭಾಗವಹಿಸ್ತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಂದ್ರಿ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ಎಷ್ಟಿದೆ ಅದು ಕೂಡ ತಿಳ್ಕೊಬೇಕಲ್ರಿ ನಾವು. ಹಾಗಪ್ಪ ಅಂತಂದ್ರೆ ನಮಗೆ ಕರ್ನಾಟಕದಿಂದ ಏನಪ್ಪ ಅಂತಂದ್ರಿ ನಮಗೇನಪ್ಪ ಅಂದ್ರೆ ಎಷ್ಟಿದೆಪ್ಪ ಕರ್ನಾಟಕದ ಏನಪ್ಪ ಅಂತಂದ್ರೆ ವಿಧಾನಸಭೆ ಸದಸ್ಯರ ಸಂಖ್ಯೆ ಅಂತ ಕೇಳಿದಾಗ ಗೊತ್ತಿರಬೇಕಾಗತ್ತೆ 224 ಏನಪ್ಪ ಅಂದ್ರೆ ಕರ್ನಾಟಕದ ವಿಧಾನಸಭೆ ಸದಸ್ಯರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ಕ್ಲಿಯರಾ? ಹಾಗಾರಪ್ಪ ಅಂತಂದ್ರಿ ನಮಗೆ ಗೊತ್ತಿರಬೇಕಾಗತ್ತೆ ಇಲ್ಲಿ ಲೋಕಸಭೆಯಲ್ಲಿ ಎಷ್ಟು ಜನ ಹೋಗ್ತಾರಪ್ಪ ಕರ್ನಾಟಕದಿಂದ ಅಂತ ಕೇಳಿದಾಗ ಸಾಕಷ್ಟು ಎಕ್ಸಾಮ್ ದಲ್ಲಿ ಕೇಳಿದಾನ್ರಿ. ಓಕೆ ರೀ, ಹಾಗಪ್ಪ ಅಂತ ನಮಗೆ ಗೊತ್ತಿರಬೇಕಾಗತ್ತೆ ಯಾವ್ದಪ್ಪ ಅಂದ್ರೆ 224 ಜನ ಏನಪ್ಪ ಅಂದ್ರೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಅಂದ್ರೆ ಭಾಗವಹಿಸ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಮತ್ತೆ ಯಾರು ಸರ್ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ತನ್ನದೇ ಆದ ವಿಧಾನ ಮಂಡಲವನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳು. ಯಾವ್ದ್ರಿ? ತನ್ನದೇ ಆದಂತಹ ಕೇಂದ್ರಾಡಳಿತ ಪ್ರದೇಶ ಹೊಂದಿರುವಂತ ಕೇಂದ್ರಾಡಳಿತ ಪ್ರದೇಶಗಳು. ಆಗರಪ್ಪ ಅಂದ್ರೆ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ? 8. ಓಕೆ, 8 ಕೇಂದ್ರಾಡಳಿತ ಪ್ರದೇಶಗಳು ಹೊಂದಿದಾವೆ ಅಂತ ಗೊತ್ತಿರಬೇಕಾಗತ್ತೆ. ಆದ್ರೆ ತನ್ನದೇ ಆದಂತಹ ವಿಧಾನಸಭೆ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಅಂತಲ್ರಿ 3 ಕೇಂದ್ರಾಡಳಿತ ಪ್ರದೇಶಗಳು ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟು? 3 ಕೇಂದ್ರಾಡಳಿತ ಪ್ರದೇಶಗಳು. ಓಕೆ, ಯಾವ್ಯಾವ ಸರ್ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಗೊತ್ತಿರಬೇಕಾಗತ್ತೆ. ಒಂದನೇದೇನಪ್ಪ ಅಂತಲ್ರಿ ಜಮ್ಮು ಕಾಶ್ಮೀರ್. ಓಕೆ, ಎರಡನೇದು ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ದೆಹಲಿ ಅಂತಂದೇಳಿ ರಾಷ್ಟ್ರದ ರಾಜಧಾನಿ ದೆಹಲಿ ಅಂತ ಗೊತ್ತಿರಬೇಕಾಗತ್ತೆ. ದೆಹಲಿ ಅಂತ ಹೇಳಿ ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಪುದಚೇರಿ ಅಂತ ಹೇಳಿ. ಯಾವ್ದ್ರಿ? ಪುದಚೇರಿ. ಮೊದಲೇನಪ್ಪ ಅಂತಂದ್ರೆ ಪಾಂಡಿಚೇರಿ ಅಂತ ಕಟ್ಟಿದ್ರಿ. ಇದನ್ನ 2006 ನಂತರ ಏನಪ್ಪಾ ಅಂತಂದ್ರೆ ಪಾಂಡಿಚೇರಿ ಏನಪ್ಪಾ ಅಂತಂದ್ರೆ ನಮಗೆ ಪುದಚೇರಿ ಕರಿಬೇಕಂತಲ್ಲ ಅಲ್ಲಿ ಸರ್ಕಾರ ಘೋಷಣೆ ಮಾಡಿದಂತ ಗೊತ್ತಿರಬೇಕಾಗತ್ತೆ. ತನ್ನದೇ ಆದಂತಹ ವಿಧಾನ ಮಂಡಲ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳು ಒಟ್ಟು 3 ಇದಾವ ಅಂತ ಗೊತ್ತಿರಬೇಕಾಗತ್ತೆ. ಅಂತಂದ್ರಿ ಇವ್ರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಪ್ಪ ಅಂತಂದ್ರೆ ಇವರೆಲ್ಲರೂ ಭಾಗವಹಿಸ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಬಂದಲ್ರಿ ಇಷ್ಟು ಜನ ಏನಪ್ಪ ಅಂದ್ರೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಸುಮ್ಮನೆ ಯಾವ್ದಾದ್ರು ಒಂದು ಡುಪ್ಲಿಕೇಟ್ ಓದ್ಕೊಂಡು ಕೂತ್ರೆ ನೀವು ಡುಪ್ಲಿಕೇಟ್ ಆಗಿ ಹೋಗ್ತೀರಿ. ಓಕೆ ರೀ, ಹಾಗಪ್ಪ ಅಂತಂದ್ರೆ ಇವನ್ನೆಲ್ಲ ನಾ ಏನ್ ಹೇಳ್ತಾ ಇದ್ದಾರೆ ಬಾಯಿಲಿಂದ ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ಎಸ್ ಹಾಗಪ್ಪ ಅಂತಂದ್ರೆ ಯಾರ್ಯಾರ ಎಂತಲಪ್ಪ ಅಂದ್ರೆ ಭಾಗವಹಿಸ್ತಾರ ಅಂತ ಕೇಳಿದಾಗ ಅಂತಲ್ರಿ ಲೋಕಸಭೆಯ ಸದಸ್ಯರು, ಚುನಾಯಿತ ಸದಸ್ಯರು, ರಾಜ್ಯಸಭೆ ಎಂತಲಪ್ಪ ಅಂದ್ರೆ ಚುನಾಯಿತ ಸದಸ್ಯರು, ಆಯಾ ರಾಜ್ಯದ ಎಂತಪ್ಪ ಅಂತ ವಿಧಾನಸಭೆ ಸದಸ್ಯರು, ನೆಕ್ಸ್ಟ್ ತನ್ನದೇ ಆದಂತಹ ಕೇಂದ್ರಾಡಳಿತ ಪ್ರದೇಶಗಳು ಎಂತಪ್ಪ ತನ್ನದೇ ಆದಂತಹ ವಿಧಾನಸಭೆ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸ್ತಾರಂತ ಗೊತ್ತಿರಬೇಕಾಗತ್ತೆ. ಸ್ನೇಹಿತರೆ, ನಂತರ ಏನಪ್ಪಾ ಅಂತಲ್ಲಿ ರಾಷ್ಟ್ರಪತಿಯವರು ಏನಪ್ಪಾ ಅಂತಲ್ಲ 54ನೇ ವಿಧಿ ಪ್ರಕಾರ ನೇಮಕ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು ಚುನಾವಣೆಗೆ ನಿಲ್ಲಬೇಕಾದರೆ RBI ನಲ್ಲಿ ಎಷ್ಟು ಹಣವನ್ನು ಠೇವಣಿ ಇಡಬೇಕು ಅಂತ ಕೇಳ್ತಾನೆ ನಮಗ. ರಾಷ್ಟ್ರಪತಿಯವರು ಚುನಾವಣೆಗೆ ನಿಲ್ಲಬೇಕಾದ್ರೆ RBI ನಲ್ಲಿ ಎಷ್ಟು ಠೇವಣಿ ಇಡಬೇಕಂತ ಕೇಳ್ತಾನ್ರಿ 15,000 ರೂಪಾಯಿ ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟ್ರಿ? 15,000 ರೂಪಾಯಿ ಏನಪ್ಪ ಅಂತಲ್ಲ RBI ನಲ್ಲಿ ಠೇವಣಿ ಇಡಬೇಕಂತ ಹೇಳ್ತಾನ್ರಿ. ಓಕೆ ರೀ, ಎಷ್ಟಿದ್ರಿ? 15,000 ರೂಪಾಯಿ ಅಂತ ಗೊತ್ತಿರಬೇಕಾಗತ್ತೆ. 15,000 ರೂಪಾಯಿ ಏನಪ್ಪ ಅಂತಲ್ಲ ಠೇವಣಿ ಇಡಬೇಕಂತ ಹೇಳ್ತಾರೆ. ಹಾಗಪ್ಪ ಅಂತಲ್ರಿ 15,000 ರೂಪಾಯಿ ಏನಪ್ಪ ಅಂತಲ್ಲ ಚುನಾವಣೆಗೆ ನಿಲ್ಲುಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ 15,000 ರೂಪಾಯಿ ಠೇವಣಿ ಇಡಬೇಕಂತ ಹೇಳ್ತಾನೆ. ಹಾಗಾರಪ್ಪ ಅಂತಲ್ರಿ ಎಷ್ಟು ಮತದಾನ ಪಡೆದ್ರೇನಪ್ಪ ಅಂತಲ್ರಿ ಆ ಠೇವಣಿಯನ್ನು ಹಿಂಪಡೆಯಲಾಗುವುದು ಅಂತ ಕೇಳ್ತಾನ್ರಿ. ಹಾಗಾರಪ್ಪ ಅಂತಲ್ರಿ ಆ ಠೇವಣಿ ನಮಗೆ ಗೊತ್ತಿರಬೇಕಾಗತ್ತೆ 1/6 ಭಾಗ
1/6 ಮತದಾನ ಪಡೆದ್ರೆ ಮಾತ್ರ ಆ ಠೇವಣಿ ಏನಪ್ಪಾ ಅಂತ ಹಿಂಪಡೆಯಲಾಗದಂತ ಗೊತ್ತಿರಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, RBI ಎಷ್ಟು ಹಣ ಇಡಬೇಕ್ರಿ? 15,000 ರೂಪಾಯಿ. ಎಷ್ಟು ಮತದಾನ ಪಡೆದ್ರಪ್ಪ ಅಂತಂದ್ರೆ, ಒಂದು ವೇಳೆ 1/6 ಮತದಾನ ಪಡೆಯಲಿಲ್ಲ ಅಂದ್ರೆ ಆ 15,000 ರೂಪಾಯಿಗಳನ್ನ ಮುಟ್ಟುಗೋಲು ಮಾಡಲಾಗುವುದಂತ ಗೊತ್ತಿರಬೇಕಾಗತ್ತೆ. ಯಾವುದೇ ಒಂದು ಸಾರ್ವಜನಿಕ ವಲಯದ ಬ್ಯಾಂಕ್ನಲ್ಲಿ ಹಣವನ್ನು ಠೇವಣಿ ಮಾಡಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, 1/6 ಮತದಾನ ಪಡೆದ್ರೆ ಮಾತ್ರ ಹಣವನ್ನು ವಾಪಸ್ ಮರಳಿ ಪಡೆಯಬಹುದು ಅಂತ ಗೊತ್ತಿರಬೇಕಾಗತ್ತೆ. 1/6 ಮತದಾನ ಪಡೆಯಲಿಲ್ಲ ಅಂದ್ರೆ ಆ ಹಣವನ್ನು ಮುಟ್ಟುಗೋಲು ಮಾಡಲಾಗುವುದಂತ ಗೊತ್ತಿರಬೇಕಾಗತ್ತೆ. ಎಸ್ ಪ್ರಮುಖವಾಗಿರಪ್ಪ ಅಂತ ನಮಗೆ ಗೊತ್ತಿರಬೇಕಾಗತ್ತೆ. ರಾಷ್ಟ್ರಪತಿಯವರೇನಪ್ಪ ಅಂತಾರೆ ಹುದ್ದೆಗೆ ನಿಲ್ಲಬೇಕಾಗಿತ್ತಂದ್ರ ಎಷ್ಟು ಜನ ಸೂಚಕರು ಬೇಕಂತ ಕೇಳ್ತಾನ್ರಿ. ಎಷ್ಟು ಜನ ಅಂದ್ರೆ ರಾಷ್ಟ್ರಪತಿಯವರು ಹುದ್ದೆಗೆ ನಿಲ್ಲಬೇಕಾಗಿತ್ತಂದ್ರ ಎಷ್ಟು ಜನ ಸೂಚಕರು ಬೇಕಾಗತ್ತಂತ ಕೇಳ್ತಾನ್ರಿ. 50 ಜನ ಸೂಚಕರು ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟ್ರಿ ಸೂಚಕರು ಎಷ್ಟು ಜನ ಅಂತ ಕೇಳಿದಾಗ 50 ಜನ ಸೂಚಕರು ಅಂತಂದ್ರೆ ಓಕೆ, ಸೂಚಕರು 50 ಜನ ಸೂಚಕರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ, ರಾಷ್ಟ್ರಪತಿಯವರು ಎಂತಲಪ್ಪ ಅಂತ ಹುದ್ದೆಗೆ ನಿಲ್ಲಬೇಕಾಗಿತ್ತಂದ್ರ ಎಷ್ಟು ಜನ ಅನುಮೋದಕರು ಬೇಕಂತ ಕೇಳ್ತಾನ್ರಿ. ನಮಗ ರಾಷ್ಟ್ರಪತಿಯವರು ಎಷ್ಟು ಜನ ಅನುಮೋದಕರು ಬೇಕಂತ ಕೇಳ್ತಾನ್ರಿ. 50 ಜನ ಅಂತದ್ದು ಗೊತ್ತಿರಬೇಕಾಗತ್ತೆ. ಓಕೆ ರೀ, ಯಾರಿ ಸೂಚಕರು 50 ಜನ, ಅನುಮೋದಕರು ಎಷ್ಟು ಜನಪ್ಪ ಅಂತ ಕೇಳಿದಾಗ ಅಂತಂದ್ರೆ 50 ಜನ ಅಂತದ್ದು ಗೊತ್ತಿರಬೇಕಾಗತ್ತೆ. 50 ಜನ ಅನುಮೋದಕರು ಅಂತ ಗೊತ್ತಿರಬೇಕಾಗತ್ತೆ. ಹಾಗೆ ಬಂದ್ರಿ, ಈ ರಾಷ್ಟ್ರಪತಿಯವರ ಚುನಾವಣೆಗೆ ಅಂದ್ರೆ ನಮ್ಗೆ ಗೊತ್ತಾಯ್ತು 15,000 ರೂಪಾಯಿ ಠೇವಣಿ ಇಡಬೇಕು. 1/6 ಅಂತ ನಮಗೇನಪ್ಪ ಅಂತಲ್ಲ ಇಲ್ಲಿ ಅಂತಲ್ಲ ಮತದಾನ ಪಡೆದಿರಬೇಕು. 50 ಜನ ಸೂಚಕರು, 50 ಜನ ಏನಪ್ಪಾ ಅಂತಲ್ರಿ ಅನುಮೋದಕರು ಅಂತ ಹೇಳಿ ನಿಮಗೆ ಇಷ್ಟ ಮಾಹಿತಿ ಏನಪ್ಪಾ ಅಂತ ನಮಗೆ ಅಂತಲ್ರಿ ಯಾರ ಬಗ್ಗೆ ಗೊತ್ತಿರ್ಬೇಕಂತಲ್ಲ ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ ಗೊತ್ತಿರ್ಬೇಕಾಗತ್ತರಿ. ನಂತರ ಏನಪ್ಪಾ ಅಂತಲ್ರಿ ನಮಗ್ ಪ್ರಮುಖವಾಗಿರಪ್ಪ ಅಂತ ಚುನಾವಣಾ ವಿಧಾನ ಅಂತ ಹೇಳಿ ಏನ್ರಿ ರಾಷ್ಟ್ರಪತಿಯವರ ಚುನಾವಣಾ ವಿಧಿವಿಧಾನಗಳ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂತ ಕೇಳ್ತಾನೆ ನಮಗ. ರಾಷ್ಟ್ರಪತಿಯವರ ಚುನಾವಣಾ ವಿಧಿವಿಧಾನಗಳ ಬಗ್ಗೆ ತಿಳಿಸುವಂತ ವಿಧಿ ಯಾವುದು, ಆರ್ಟಿಕಲ್ ಯಾವ್ದಂತ ಕೇಳ್ತಾನೆ ನಮಗೆ ಅಂತಂದ್ರಿ ಗೊತ್ತಿರ್ಬೇಕಾಗತ್ತೆ. 55ನೇ ವಿಧಿ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ 55ನೇ ವಿಧಿ ರಾಷ್ಟ್ರಪತಿಯವರ ಚುನಾವಣಾ ವಿಧಿವಿಧಾನಗಳ ಬಗ್ಗೆ ಏನಪ್ಪಾ ಅಂತಲ್ಲ ಕೇಳ್ತಾ ಹೋಗ್ತಾನ್ರಿ. ನಂತರ ನಮಗ ರಾಷ್ಟ್ರಪತಿಯವರ ಅಧಿಕಾರಾವಧಿ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ಯಾವ್ದಂತ ಕೇಳ್ತಾನ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ರಾಷ್ಟ್ರಪತಿಯವರ ಅಧಿಕಾರಾವಧಿಗಳ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಗೊತ್ತಿರ್ಬೇಕಾಗತ್ತ 56ನೇ ವಿಧಿ ಅಂತ ಗೊತ್ತಿರ್ಬೇಕಾಗತ್ತೆ. 56ನೇ ವಿಧಿ ಅಂತಂತೇಳಿ ಓಕೆ ಪ್ರಿಯ ಸ್ನೇಹಿತರೆ. ಹಾಗಪ್ಪ ಅಂತಲ್ರಿ ರಾಷ್ಟ್ರಪತಿಯವರ ಅಧಿಕಾರಾವಧಿಗಳ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ಯಾವ್ದಪ್ಪ ಅಂತ ಕೇಳಿದಾಗ 56ನೇ ವಿಧಿ ಅಂತ ಹೇಳಿ ಹಾಗಪ್ಪ ಅಂದ್ರೆ ಅಂತಲ್ಲ ಇವ್ರ ಅಧಿಕಾರಾವಧಿ ಎಷ್ಟು ಇರ್ಬೇಕಂತ ಕೇಳಿದಾಗ ಅಂತಲ್ರಿ ಅವರಿಗೆ ಅಂತಲ್ಲ 5 ವರ್ಷ ಅಧಿಕಾರಾವಧಿ ಇರ್ಬೇಕಂತ ಹೇಳ್ತಾದ್ರಿ. ಎಷ್ಟು ವರ್ಷ ರೀ ಅಧಿಕಾರಾವಧಿ ಎಷ್ಟು ಇರ್ಬೇಕಪ್ಪ ಅಂತ ಕೇಳಿದಾಗ 5 ವರ್ಷ ಅಂತ ಗೊತ್ತಿರಬೇಕಾಗತ್ತೆ. ಆದ್ರೆ ಅಮೆರಿಕಾದಲ್ಲಿದ್ದಂತ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟಪ್ಪ ಅಂತ ಕೇಳಿದಾಗ ಅಂತಂದ್ರಿ 4 ವರ್ಷ ಅಂತ ಗೊತ್ತಿರಬೇಕಾಗತ್ತೆ. ಭಾರತದಲ್ಲಿ 5 ವರ್ಷ ಅಂತಂದ್ರಿ ಅಲ್ಲಿರಪ್ಪ ಅಂತಲ್ಲ ಅಮೆರಿಕಾದ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟಪ್ಪ ಅಂತ ಕೇಳಿದಾಗ 4 ವರ್ಷ ಅಂತ ಗೊತ್ತಿರಬೇಕಾಗತ್ತೆ. ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ ಹಾಗಪ್ಪ ಅಂತ ನಮಗೇನ್ರಿ ಪ್ರಮುಖವಾಗಿರಪ್ಪ ಅಂತ ನಮಗೇನ್ರಿ ಇಲ್ಲಿ ಎಂತಪ್ಪ ಅಂದ್ರೆ ಮರು ನೇಮಕ ಅಂತಂದ್ರಿ ರಾಷ್ಟ್ರಪತಿಯವರ ಮರು ನೇಮಕ ಬಗ್ಗೆ ತಿಳಿಸಿಕೊಡುವಂತ ವಿಧಿ ಯಾವ್ದಂತ ಕೇಳ್ತಾನ್ರಿ ನಮಗ. ಹಾಗಪ್ಪ ಅಂದ್ರೆ 57ನೇ ವಿಧಿ ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟಿದ್ರಿ 57ನೇ ವಿಧಿ ಏನಪ್ಪ ಅಂತಂದ್ರೆ ನಮಗೆ ಮರು ನೇಮಕ ಬಗ್ಗೆ ಏನಪ್ಪಾ ಅಂತ ತಿಳಿಸ್ಕೊಡ್ತಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಮರು ನೇಮಕ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ಯಾವ್ದಪ್ಪ ಅಂತ ಕೇಳಿದಾಗ 57ನೇ ವಿಧಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗೆ ಬಂದ್ರೆ ಮರು ನೇಮಕ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಂದ್ರೆ ಅಮೆರಿಕ ಒಳಗೆ ಏನಪ್ಪಾ ಅಂತಂದ್ರೆ 2 ಬಾರಿ ಮಾತ್ರ ನಿಲ್ಲಲಿಕ್ಕೆ ಅವಕಾಶ ಇದೆ. ಆದ್ರೆ ಭಾರತದಲ್ಲಿ ಹಂಗಿಲ್ಲ. ಭಾರತದೊಳಗೆ ಅಂತಲ್ಲ ಎಷ್ಟು ಸಲ ಬೇಕಾದ್ರೆ ಅಂತಲ್ಲ ರಾಷ್ಟ್ರಪತಿ ಹುದ್ದೆಗೆ ಅಂತಲ್ಲ ನೀವು ನಿಲ್ಲಬಹುದು. ನಮ್ಮ ಭಾರತದಲ್ಲಿ ಅಂತಲ್ಲ ಅಂತಾದ ಒಂದಂತಲ್ಲ ಸಂವಿಧಾನದಲ್ಲಿ ಬರೆದಿಟ್ಟಿಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ನಮ್ಮ ಮರು ನೇಮಕ ಆಗಂತಪ್ಪ ಅಂದ್ರೆ ರಾಷ್ಟ್ರಪತಿ ಎಷ್ಟು ಬೇಕಾದ ಸಲ ಇರ್ಬೋದ್ರಿ. ಆದ್ರೆ ಅಮೆರಿಕ ದೇಶದಲ್ಲಿ ಕೇವಲ 2 ಬಾರಿ ಮಾತ್ರ ನಿಲ್ಲಬೇಕಾಗತ್ತೆ.
ಉದಾಹರಣೆ ಏನಪ್ಪಾ ಅಂತಂದ್ರೆ ಏನಪ್ಪಾ ಅಂದ್ರೆ ಅಮೆರಿಕಾದ ಅಧ್ಯಕ್ಷ ಆದಂತ ಡೊನಾಲ್ಡ್ ಟ್ರಂಪ್ ಅವ್ರು ಏನಪ್ಪಾ ಅಂದ್ರೆ ಒಂದು ಬಾರಿ ನಿಂತರಿ, 2ನೇ ಬಾರಿ ಸೋತರ್ರಿ ಅವರು. ನಂತರ ಏನಪ್ಪಾ ಅಂತಂದ್ರೆ 3ನೇ ಬಾರಿ ಏನಪ್ಪಾ ಅಂದ್ರೆ ಗೆದ್ದು 47ನೇ ಏನಪ್ಪಾ ಅಂತಂದ್ರೆ ಯಾರಪ್ಪ ಅಂದ್ರೆ ಅಮೆರಿಕಾದ ಪ್ರೆಸಿಡೆಂಟ್ ಆಗಿರಪ್ಪ ಅಂದ್ರೆ ಅದು ಕೂಡ ಗೊತ್ತಿರಬೇಕು, ಆವೃತ್ತಿ ಗೊತ್ತಿರಬೇಕು. 47ನೇ ಆವೃತ್ತಿಯ 47ನೇ ಆವೃತ್ತಿ ಅಂತಪ್ಪ ಅಂದ್ರೆ ಪ್ರೆಸಿಡೆಂಟ್ ಯಾರಪ್ಪ ಅಂದಾಗ ಡೊನಾಲ್ಡ್ ಟ್ರಂಪ್ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಇವರು 2 ಅವಧಿ ಮಾತ್ರ ನಿಲ್ಲಲಿಕ್ಕೆ ಅವಕಾಶ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್. ಹಾಗೆ ಬಂದ್ರೆ ರಾಷ್ಟ್ರಪತಿಯವರ ಅರ್ಹತೆಗಳ ಬಗ್ಗೆ ತಿಳಿಸುವಂತಹ ವಿಧಿ ಯಾವ್ದು ಅಂತ ಕೇಳ್ತಾನ್ರಿ. ರಾಷ್ಟ್ರಪತಿಯವರ ಅರ್ಹತೆಗಳ ಬಗ್ಗೆ ತಿಳಿಸಿಕೊಡುವಂತಹ ವಿಧಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ 58ನೇ ವಿಧಿ ಅಂತ ಹೇಳಿ. ಓಕೆ ರೀ, ಎಷ್ಟಂದ್ರಿ 58ನೇ ವಿಧಿ ಏನಪ್ಪಾ ಅಂತಂದ್ರಿ ರಾಷ್ಟ್ರಪತಿಯವರ ಏನಪ್ಪಾ ಅಂತ ಅರ್ಹತೆಗಳ ಬಗ್ಗೆ ಏನಪ್ಪಾ ಅಂತ ತಿಳಿಸಿಕೊಡುವಂತಹ ವಿಧಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗೆ ಬಂದ್ರೆ ರಾಷ್ಟ್ರಪತಿಯವರಿಗೆ ಅರ್ಹತೆಗಳು ಏನ್ ಬೇಕಾಗತ್ರಿ? ಹಾಗೆ ಬಂದ್ರೆ ರಾಷ್ಟ್ರಪತಿಯವರ ಅರ್ಹತೆಗಳು ಏನಪ್ಪಾ ಅಂತ ಕೇಳಿದಾಗ ಅಂತಂದ್ರಿ ಇವ್ರೇನಪ್ಪಾ ಅಂತಂದ್ರೆ ಏನಾಗಿರ್ಬೇಕು ಅಂತ ಕೇಳಿದಾಗ ಅಂತಂದ್ರಿ ಭಾರತದ ಪ್ರಜೆ ಆಗಿರಬೇಕು, ಅವರಿಗೆ 35 ವಯಸ್ಸಾಗಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು, ದಿವಾಳಿಖೋರನ ಆಗಿರಬಾರದು, ಜೈಲು ಶಿಕ್ಷೆ ಆಗಿರಬಾರದು. ಅಂತ ವ್ಯಕ್ತಿಗಳಿಗೆ ಏನ್ ಹೇಳ್ತಾರಪ್ಪ ಅಂತ ಕೇಳಿದಾಗ ಅರ್ಹತೆಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಇದ್ರಿ ಏನ್ರಿ ಅರ್ಹತೆಗಳ ಬಗ್ಗೆ ಏನಪ್ಪಾ ಅಂತಂದ್ರಿ ಏನು ರಾಷ್ಟ್ರಪತಿಯವರಿಗೆ 35 ವಯಸ್ಸಾಗಿರಬೇಕು, ಯಾವುದೇ ಲಾಭದಾಯಕ ಸರ್ಕಾರಿ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು, ದಿವಾಳಿಖೋರನಾಗಿರಬಾರದು. ಓಕೆ ರೀ, ಹಾಗೆ 35 ವಯಸ್ಸಂತಲ್ಲ ಯಾರ್ಯಾರಿಗೆ ಇರಬೇಕು ನಮ್ಮ ಸಂವಿಧಾನದಲ್ಲಿ ಬಂದಿರ್ತಾರಂತ ಗೊತ್ತಿರಬೇಕಾಗತ್ತೆ. ಒಬ್ಬ ರಾಷ್ಟ್ರಪತಿ, ಇನ್ನೊಬ್ಬ ಉಪರಾಷ್ಟ್ರಪತಿ ಮತ್ತೆ ಯಾರಪ್ಪ ಅಂತ ಕೇಳಿದಾಗ ರಾಜ್ಯಪಾಲರಿಗೆ ಏನಪ್ಪಾ ಅಂದ್ರೆ 35 ವಯಸ್ಸು ಇರ್ತದ್ರಿ. ಇದ್ರ ಮೇಲೆ 35 ವಯಸ್ಸು ಮೇಲೆ ಅಂತ ಯಾರು ಇರಂಗಿಲ್ರಿ. ಓಕೆ ರೀ, ಹಾಗಪ್ಪ ಅಂದ್ರೆ ಒಬ್ಬ ನನಗೆಂತಲ ಕಾಲ್ ಮಾಡಿನಪ್ಪ ಅಂದ್ರೆ ಒಬ್ಬರಿಗೆ ಕೇಳಿದ್ರು ನನಗ ರಾಷ್ಟ್ರಪತಿ ಅವರಿಗೆ ಎಂತಲ ಹುದ್ದೆ ಏನಪ್ಪಾ ಅಂದ್ರೆ ಅಧಿಕಾರ ಎಷ್ಟು ಇರ್ತದ ಅಂತ ಕೇಳಿದ್ರಿ ನಮಗ. ಓಕೆ ರೀ, ಹಾಗೆ ಬಂದ್ರೆ ಇಂಥವೆಲ್ಲ ಸಿಲ್ಲಿ ಏನಪ್ಪಾ ಅಂದ್ರೆ ಕ್ವಶನ್ಗಳು ಏನಪ್ಪಾ ಅಂದ್ರೆ ನೀವು ನೋಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಓಕೆ, ಹಾಗೆ ಬಂದ್ರಿ ನಮ್ಗೆ ಎಂತಲ ಅರ್ಹತೆಗಳ ಬಗ್ಗೆ ಗೊತ್ತಾಯ್ತು. ಹಾಗೆ ಬಂದ್ರೆ ನಮಗೆ ಎಂತಲ್ರಿ ಇಲ್ಲಿ ಮುಖ್ಯವಾಗಿರಪ್ಪ ಅಂತಂದ್ರೆ ನಮಗೆ ಎಂತಲ್ರಿ ರಾಷ್ಟ್ರಪತಿ ಅವರೇನಪ್ಪ ಅಂತಂದ್ರೆ ನಮಗೆ ಎಂತಲ್ರಿ ಇಲ್ಲಿ ವೇತನ ಮತ್ತು ಭತ್ಯೆಗಳ ಬಗ್ಗೆ ತಿಳಿಸಿಕೊಡುವಂತಹ ವಿಧಿ ಯಾವ್ದು ಅಂತ ಕೇಳ್ತಾನ್ರಿ. ರಾಷ್ಟ್ರಪತಿಯವರ ವೇತನ ಮತ್ತು ಎಂತಲ್ಲ ಭತ್ಯೆಗಳ ಬಗ್ಗೆ ತಿಳಿಸಿಕೊಡುವಂತಹ ವಿಧಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ 59ನೇ ವಿಧಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ 59ನೇ ವಿಧಿ ಏನಪ್ಪಾ ಅಂತಂದ್ರಿ ರಾಷ್ಟ್ರಪತಿಯವರ ವೇತನಗಳ ಬಗ್ಗೆ ತಿಳಿಸಿಕೊಡ್ತಂತ ಗೊತ್ತಿರಬೇಕಾಗತ್ತೆ. ಹಾಗೆ ಬಂದ್ರೆ ರಾಷ್ಟ್ರಪತಿಯವರ ವೇತನ ಎಷ್ಟಿರ್ತದ್ರಿ? ಓಕೆ, ರಾಷ್ಟ್ರಪತಿಯವರ ವೇತನ ಏನಪ್ಪಾ ಅಂತಂದ್ರಿ ನಮಗೆ ಗೊತ್ತಿರಬೇಕಾಗತ್ತೆ 5 ಲಕ್ಷ ರೂಪಾಯಿ ಅಂತ ಹೇಳಿ. ಯಾವ್ದ್ರಿ 5 ಲಕ್ಷ ರೂಪಾಯಿ ಅಂತ ಗೊತ್ತಿರಬೇಕಾಗತ್ತೆ. ರಾಷ್ಟ್ರಪತಿಯವರ ವೇತನ ಎಷ್ಟಿರ್ತದಪ್ಪ ಅಂತ ಕೇಳಿದಾಗ ಅಂತಲ್ರಿ 5 ಲಕ್ಷ ರೂಪಾಯಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಭಾರತದಲ್ಲಿ ರಾಷ್ಟ್ರಪತಿಯವರಿಗೆ ಏನಪ್ಪಾ ಅಂದ್ರೆ ವೇತನ ಏನಪ್ಪಾ ಅಂತಲ್ರಿ ತೆರಿಗೆಯಿಂದ ವಿನಾಯಿತಿ ಮಾಡಲಾಗಿದೆ ಅಂತ ಕೂಡ ಗೊತ್ತಿರಬೇಕಾಗತ್ತೆ ನಿಮಗೆ. ರಾಷ್ಟ್ರಪತಿಯವರ ವೇತನವನ್ನ ಏನಪ್ಪಾ ಅಂತಲ್ರಿ ಏನ್ರಿ ತೆರಿಗೆಯಿಂದ ವಿನಾಯಿತಿ ಮಾಡಲಾಗಿದೆ ಅಂತ ಗೊತ್ತಿರಬೇಕಾಗತ್ತ. ಟ್ಯಾಕ್ಸ್ ಅಂತ ಹೇಳ್ತೀವ್ರಿ ನಾವು ಪಡೆದಂತಹ ವೇತನ ಏನಪ್ಪಾ ಅಂದ್ರೆ ತೆರಿಗೆ ಅಂತ ಕೊಡಬೇಕಾಗತ್ರಿ. ಯಾಕಂದ್ರೆ ಅಂತಲ್ರಿ ಇವ್ರಿಗೆ ಯಾಕೆ ವಿನಾಯಿತಿ ಇದೆ ಅಂತ ಕೇಳಿದಾಗ ಅಂತಲ್ಲ ಭಾರತದ ಪ್ರಥಮ ಪ್ರಜೆ ಅಂತ ಹೇಳಿ ಭಾರತದ ಪ್ರಥಮ ಪ್ರಜೆ ಅಂತ ಕರಿತೀವ್ರಿ ನಾವ್ರಿ. ಹಾಗಾಗಿ ಇವರಿಗೆ ವಿನಾಯಿತಿ ಕೊಟ್ಟಿದ್ದಾರೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗೆ ಬಂತಲ್ರಿ ನಮಗೆ ಏನಪ್ಪಾ ಅಂದ್ರೆ ರಾಷ್ಟ್ರಪತಿಯವರು ಏನಪ್ಪಾ ಅಂದ್ರೆ ಏನೇನು ಸೌಲಭ್ಯಗಳಿದಾವೆ ಅದು ಗೊತ್ತಿರ್ಬೇಕಲ್ಲ. ರಾಷ್ಟ್ರಪತಿಯವರಿಗೆ ಏನೇನು ಸೌಲಭ್ಯ ಇದಾವ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಗೊತ್ತಿರ್ಬೇಕಾಗತ್ತೆ. ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ರಾಷ್ಟ್ರಪತಿ ಭವನ್ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ ರಾಷ್ಟ್ರಪತಿ ಭವನ್ ಅಂತ ಗೊತ್ತಿರ್ಬೇಕಾಗತ್ತೆ ನಮಗೆ. ಓಕೆ ರೀ, ಯಾವ್ದ್ರಿ ರಾಷ್ಟ್ರಪತಿ ಭವನ್ ಅಂತ ಗೊತ್ತಿರ್ಬೇಕಾಗತ್ತೆ. ರಾಷ್ಟ್ರಪತಿಯವರ ಭವನ್ ಅಂತಂತೇಳಿ. ಹಾಗೆ ರಾಷ್ಟ್ರಪತಿ ಭವನ ಎಲ್ಲಿದೆ ಅಂತ ಕೇಳ್ತಾನ್ರಿ ನಮಗ. ನವದೆಹಲಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ದೆಹಲಿ ಅಂತ ಹೇಳಿ. ಓಕೆ ರೀ, ದೆಹಲಿ ಅಂತ ಗೊತ್ತಿರಬೇಕಾಗತ್ತೆ. ದೆಹಲಿ ಏನಪ್ಪಾ ಅಂತಲ್ಲ ದೆಹಲಿ ಒಳಗೆ ಎಲ್ಲಿದೆ ಅಂತ ಕೇಳ್ತಾರ ನಮಗ. ಹಾಗಾದ್ರೆ ಬಂತಲ್ರಿ ರೈಸಿನಾ ಹಿಲ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ರೈಸಿನಾ ಹಿಲ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಯಾವ್ದ್ರಿ ರೈಸಿನಾ ಅಂತೇಳಿ ರೈಸಿನ್ ಹಿಲ್ ಅಂತೇಳಿ. ಓಕೆ ರೀ, ರೈಸಿನ ಪರ್ವತದಲ್ಲಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಈ ರಾಷ್ಟ್ರಪತಿ ಭವನ ಏನಪ್ಪಾ ಅಂತಲ್ಲ ನಿರ್ಮಾಣ ಮಾಡಿದ ವರ್ಷ ಕೇಳ್ತಾನ್ರಿ ನಮಗೆ. ನಿರ್ಮಾಣ ಮಾಡಿದ ವರ್ಷ ಕೇಳ್ತಾನ್ರಿ. ಹಾಗಪ್ಪ ಅಂದ್ರೆ ಭಾರತ ರಾಷ್ಟ್ರಪತಿ ಭವನ ನಿರ್ಮಾಣ ಮಾಡಿದ ವರ್ಷ ಕೇಳಪ್ಪ ಅಂತ ಕೇಳಿದಾಗ 1929ರಲ್ಲಿ ಏನಪ್ಪಾ ಅಂದ್ರ ಇದನ್ನ ನಿರ್ಮಾಣ ಮಾಡಿದಂತ ಗೊತ್ತಿರ್ಬೇಕಾಗತ್ತೆ.
ಹಾಗಾರಪ್ಪ ಅಂತಲ್ರಿ ರಾಷ್ಟ್ರಪತಿ ಭವನ ನಿರ್ಮಾಣ ಮಾಡಿದ ಶಿಲ್ಪಿ ಯಾರು ಅಂತ ಕೇಳ್ತಾನ್ರಿ. ರಾಷ್ಟ್ರಪತಿ ಏನಪ್ಪ ಅಂದ್ರೆ ಭವನ ನಿರ್ಮಾಣ ಮಾಡಿದ ಶಿಲ್ಪಿ ಯಾರಪ್ಪ ಅಂತ ಕೇಳಿದಾಗ ಎಡ್ವಿಯನ್ ಲುಟಿಯನ್ಸ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಇವರು? ಎಡ್ವಿಯನ್ ಲುಟಿಯನ್ಸ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಯಾರು ಇವರು? ಎಡ್ವಿಯನ್ ಏನಪ್ಪ ಅಂತಲ್ಲ ಎಡ್ವಿಯನ್ ಲುಟಿಯನ್ಸ್ ಅಂತೇಳಿ ಲುಟಿಯನ್ಸ್. ಓಕೆ ರೀ, ಲುಟಿಯನ್ಸ್ ಎಡ್ವಿಯನ್ ಲುಟಿಯನ್ಸ್ ಅವರಪ್ಪ ಅಂತಲ್ಲ 1929ರಲ್ಲಿ ನಿರ್ಮಾಣ ಮಾಡಿರುವಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂದ್ರ ಈ ಭವನನ ಏನಂತ ಕರೀತಾರ ಅಂತ ಕೇಳಿದಾಗ ಲೂಟಿ ಮಾಡುವ ಭವನ ಅಂತ ಕರೀತಾರೆ ಇದನ್ರಿ. ಏನ್ ಕರೀತಾರೆ ಇದ್ರೆ ಲೂಟಿ ಮಾಡುವ ಭವನ ಅಂತ ಕರೀತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ನಂತರ ಏನ್ರಿ ಸರ್ ಅಂತ ಕೇಳಿದಾಗ ಮತ್ತೇನ್ ತಿಳ್ಕೋಬೇಕ್ರಿ ಇದ್ರ ಬಗ್ಗೆ? ಹಾಗಪ್ಪ ಅಂತಲ್ರಿ ನಿಲಯ ಎಲ್ಲಿದೆ ಅಂತ ಕೇಳ್ತಾನ್ರಿ. ರಾಷ್ಟ್ರಪತಿ ನಿಲಯ ಎಲ್ಲಿದೆ ಅಂತ ಕೇಳ್ತಾನ್ರಿ ನಮಗ. ಹಾಗಪ್ಪ ಅಂದ್ರೆ ರಾಷ್ಟ್ರಪತಿ ಅವ್ರ ಏನಪ್ಪಾ ಅಂದ್ರ ನಿಲಯ ಅಂತಂದೇರಿ. ನಿಲಯ ಯಾವ್ದಿದ್ರಿ? ರಾಷ್ಟ್ರಪತಿಯವರ ನಿಲಯ ಅಂತಂತೇಳಿ ನಿಲಯ ಎಲ್ಲಿದೆ ಅಂತ ಕೇಳ್ತಾರ ನಮಗ. ರಾಷ್ಟ್ರಪತಿಯವರ ನಿಲಯ ಏನಪ್ಪಾ ಅಂತಂದ್ರಿ ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ ಅಂತ ಗೊತ್ತಿರಬೇಕಾಗತ್ರಿ. ಹಿಮಾಚಲ ಪ್ರದೇಶದ ರಾಜಧಾನಿ ಯಾವ್ದ್ರಿ? ಶಿಮ್ಲಾ ಅಂತ ಹೇಳಿ ಈ ಶಿಮ್ಲಾದಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರಿ ನಿಲಯ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಶಿಮ್ಲಾ ಅಂತ ಗೊತ್ತಿರ್ಬೇಕ್ರಿ. ಶಿಮ್ಲಾ ಅಂತಂದ್ರಿ ಮತ್ತೆ ಸುಮ್ಲಾ ಅಂತ ತಿಳ್ಕೊಬೇಡ್ರಿ. ಓಕೆ ರೀ, ಶಿಮ್ಲಾ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಪ್ರಮುಖವಾಗಿ ಮತ್ತೇನು ಗೊತ್ತಿರಬೇಕಾಗತ್ತಂದ್ರೆ ರಾಷ್ಟ್ರಪತಿ ನಿಲಯಂ ಎಲ್ಲಿದೆ ಅಂತ ಕೇಳ್ತಾನ್ರಿ. ನಿಲಯ ಬ್ಯಾರೆ ರೀ, ನಿಲಯಂ ಬ್ಯಾರೆ ರೀ. ಹಾಗಪ್ಪ ಅಂದ್ರೆ ರಾಷ್ಟ್ರಪತಿಯವರ ನಿಲಯಂ ಅಂತ ಎಲ್ಲಿದೆ ಅಂತ ಕೇಳ್ತಾನ್ರಿ. ರಾಷ್ಟ್ರಪತಿ ನಿಲಯಂ ಅಂತಂತೇಳಿ ಎಲ್ಲಿದೆ ಅಂತ ಕೇಳ್ತಾನ್ರಿ. ಹಾಗಪ್ಪ ಅಂದ್ರೆ ತೆಲಂಗಾಣ ರಾಜ್ಯದ ರಾಜಧಾನಿಯಾದಂತ ಹೈದರಾಬಾದ್ ನಲ್ಲಿದೆ ಅಂತ ಗೊತ್ತಿರಬೇಕಾಗತ್ತೆ. ಎಲ್ರಿದ್ರೆ ಹೈದರಾಬಾದ್ ನಲ್ಲಿ ಇದೆ ಅಂತ ಗೊತ್ತಿರಬೇಕಾಗತ್ತೆ. ರಾಷ್ಟ್ರಪತಿಯವರು ವಾಸಿಸುವಂತಹ ಭವನಗಳು ಅಂತಂತೀರಿ. ಓಕೆ ಪ್ರಿಯ ಸ್ನೇಹಿತರೆ, ನನ್ನ ಕ್ಲಾಸ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡ್ರಿ, ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ ಎಸ್ ಪ್ರಿಯ ಸ್ನೇಹಿತರೆ, ಇದೇ ತರ ನಿರಂತರವಾಗಿ ನಿಮ್ಗೆ ಕ್ಲಾಸ್ ನಾನು ಮಾಡ್ತಾ ಇರ್ತೀನಿ. ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ತಲುಪಬೇಕು. ಇದು ನಿಮ್ಮಲ್ಲಿ ಕೇಳ್ಬಹುದೇನಂದ್ರೆ ಒಂದೇ ಕಳಕಳಿಯ ವಿನಂತಿ. ಓಕೆ ಪ್ರಿಯ ಸ್ನೇಹಿತರೆ, ಹಾಗಂದ್ರೆ ನಿಲಯ ಎಲ್ಲಿದೆಪ್ಪ ಅಂತ ಕೇಳಿದಾಗ ಹೈದರಾಬಾದ್ ಅಂತ ಗೊತ್ತಿರಬೇಕ್ರಿ. ಹೈದರಾಬಾದ್. ಓಕೆ ರೀ, ಹೈದರಾಬಾದ್ ಅಂತಲ್ರಿ. ಹಾಗಪ್ಪ ಅಂತಲ್ರಿ ಇಲ್ಲಿ ಒಂದೇನಪ್ಪ ಅಂದ್ರೆ ಅಂತಲ್ರಿ ಯಾವ್ದ್ರಿ ಯಾವ ಹೈದರಾಬಾದ್ ಯಾವ ನದಿಯ ಮೇಲಿದೆ ಅಂತ ಕೇಳ್ತಾನ್ರಿ. ಯಾವ ನದಿಯ ದಂಡೆ ಮೇಲೆ ಅಂತ ಕೇಳ್ತಾನ್ರಿ. ಯಾವ್ದಪ್ಪ ಅಂತ ಕೇಳಿದಾಗ ಹೈದರಾಬಾದ್ ಅಂತಪ್ಪ ಅಂತಲ್ರಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಮೌಸಿ ನದಿ ಅಂತಂತೇಳಿ. ಯಾವ್ದ್ರಿ? ಮೌಸಿ ನದಿ ಅಂತಂತೇಳಿ. ಸಿಂಧೂ ನದಿ ಮೇಲೆ ಇರುವಂತ ನಗರ ಯಾವ್ದು ಕೇಳ್ತಾನ್ರಿ? ಹೈದರಾಬಾದ್ ಅಂತ ಗೊತ್ತಿರಬೇಕಾಗತ್ತ. ಅಲ್ಲಿ ಒಂದು ಹೈದರಾಬಾದ್ ಐತ್ರಿ. ಓಕೆ ರೀ, ಹಾಗಪ್ಪ ಅಂತಲ್ಲ ಮೌಸಿ ನದಿ ಮೇಲೆ ಇರುವಂತ ನಗರ ಯಾವಪ್ಪ ಅಂತ ಕೇಳಿದಾಗ ಹೈದರಾಬಾದ್ ಅಂತಾರಿ. ನಮ್ಮ ಏನಪ್ಪಾ ಅಂದ್ರೆ PV ಸಿಂಧು ಅವರು ಏನ್ರಿ ಯಾವ ರಾಜ್ಯದ ಅಂತ ಕೇಳಿದಾಗ ಅಂತಲ್ರಿ ತೆಲಂಗಾಣ ರಾಜ್ಯದ ಹೈದರಾಬಾದ್ ಅಂತ ಗೊತ್ತಿರಬೇಕಾಗತ್ರಿ. ಒಳ್ಳೆ ಒಂದು ಆಟಗಾರ್ತಿ ಅಂತ ನಾವೆಂತಲ್ಲ ಹೆಮ್ಮೆ ಪಡುವಂತ ಒಂದು ನಾರಿಯರಂತ ನಾವು ಹೇಳ್ಕೊಳಿಕಪ್ಪ ಅಂತಲ್ಲ ಬಹಳಷ್ಟು ಹೆಮ್ಮೆ ಅನ್ಸುತ್ತದೆ ನಮಗೆ. ಓಕೆ ಯಾಸ್ ಸ್ನೇಹಿತರೆ, ಹಾಗಪ್ಪ ಅಂದ್ರೆ ಇದೇನಪ್ಪ ಅಂದ್ರೆ ಹೈದರಾಬಾದ್ ಅಲ್ಲಿ ಅಂತಲ್ಲ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ ಕೇಳ್ತಾರೆ ನಮಗೆ. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆಪ್ಪ ಅಂತ ಕೇಳಿದಾಗ ಹೈದರಾಬಾದ್ ಅಂತ ಗೊತ್ತಿರಬೇಕಾಗತ್ತೆ. ಇದನ್ನ ಮರುನಾಮಕರಣ ಮಾಡ್ಯಪ್ಪ ಅಂತಲ್ರಿ ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ ಕೇಳ್ತಾನ್ರಿ. ಸಾಕಷ್ಟು ಎಕ್ಸಾಮ್ ನಲ್ಲಿ ಕೇಳಿದಾನೆ. ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ ರೀ, ಹಾಗಪ್ಪ ಅಂತಂದ್ರೆ ನಮಗೆ ಎಲ್ಲಿಯಪ್ಪ ಅಂತ ಕೇಳಿದಾಗ ಅಂತಲ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಪ್ಪ ಅಂತಲ್ರಿ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇದೆಯಪ್ಪ ಅಂತ ಕೇಳಿದಾಗ ಹೈದರಾಬಾದ್ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನಪ್ಪ ಅಂದ್ರೆ 1875 ಅಕ್ಟೋಬರ್ ಅಂತಪ್ಪ ಅಂದ್ರೆ 31ಕ್ಕೆ ಏನಪ್ಪ ಅಂದ್ರೆ ಜನ್ಮ ತಾಳಿದಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಅಕ್ಟೋಬರ್ 31 ಏನಂತ ಆಚರಣೆ ಮಾಡ್ತಪ್ಪ ಅಂದ್ರೆ ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಣೆ ಮಾಡ್ತಾರೆ. ಏನಂತ ಆಚರಣೆ ಮಾಡ್ತಾರೆ? ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಣೆ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಹೇಳ್ತಾ ಹೋಗ್ತೀನಿ ನಿಮಗೆ. ಓಕೆ, ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ರೀ. ಓಕೆ, ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ರಾಷ್ಟ್ರಪತಿಯವರ ಕ್ಲಾಸ್ ಎಂದಿದೆ ಕ್ಲಾಸ್ ಅಂದು. ಓಕೆ ಯಾಸ್ ಪ್ರಿಯ ಸ್ನೇಹಿತರೆ, ನಂತರ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಹೈದರಾಬಾದ್ ಅಲ್ಲಿ 3 ಸ್ಥಳದಲ್ಲಿ ಇದಾವ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ನಮ್ದು ಯಾವ್ದಪ್ಪ ಅಂತಂದ್ರೆ ರಾಷ್ಟ್ರಪತಿಯವರ ಪ್ರಮಾಣ ವಚನ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ಯಾವ್ದು ಅಂತ ಕೇಳ್ತಾನ್ರಿ. ರಾಷ್ಟ್ರಪತಿಯವರ ಪ್ರಮಾಣ ವಚನ 60ನೇ ವಿಧಿ ತಿಳಿಸ್ಕೊಡುವಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರೆ 60ನೇ ವಿಧಿ ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಯವರ ಚುನಾವಣೆ ಪ್ರಮಾಣ ವಚನಗಳ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ರಾಷ್ಟ್ರಪತಿಯವರ ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರ್ರಿ
ನಮಗೆ ಎಕ್ಸಾಮ್ನಲ್ಲಿ ಸಾಕಷ್ಟು ಬಾರಿ ಕೇಳ್ತಾನ್ರಿ, ಕೇಳ್ತಾ ಹೋಗ್ತಾನ್ರಿ. ನಮ್ಮ ಸಂವಿಧಾನ ಯಾರಿಗೂ ಚೇಂಜ್ ಮಾಡಕ್ ಆಗಲ್ರಿ. 78 ವರ್ಷ ಐತ್ರಿ, ಯಾರಿಗೂ ಒಳಗಡ್ಸಾಗಲ್ರಿ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಬಲಿಷ್ಠವಾದಂತ ಸಂವಿಧಾನ ಯಾರಿಗೂ ತಿದ್ದುಪಡಿ ಮಾಡ್ಲಿಕ್ಕೆ ಅಂತಲ್ರಿ ತಾಕತ್ತಿಲ್ಲ ಅಂತ ಕೂಡ ಗೊತ್ತಿರ್ಬೇಕಾಗತ್ತೆ. ಓಕೆ, ಹಾಗೆ ಬಂದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಸಂವಿಧಾನ ಶಿಲ್ಪಿ ಅಂತ ಕರಿತೀವ್ರಿ. 32 ವಿಧಿ ಆತ್ಮ ಮತ್ತು ಹೃದಯ ಅಂತ ಕರೆದಂತ ಗೊತ್ತಿರಬೇಕಾಗತ್ತೆ. ಓಕೆ, ನಾನು ಅಂಬೇಡ್ಕರ್ ಅವರ ಬಗ್ಗೆ ಅಂತ ಸಪ್ರೇಟ್ ಆಗಿ ಕ್ಲಾಸ್ ಮಾಡ್ತೀನಿ ರೀ. ನಿಮಗೆ ಪ್ರತಿಯೊಂದು ಕ್ಲಾಸ್ ಕೊಡ್ತಾ ಹೋಗ್ತೀನಿ. ಆದ್ರೆ ತಾಳ್ಮೆ 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 ಇರಬೇಕು. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ಪ್ರಮಾಣ ವಚನ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ಯಾವ್ದು ಅಂತಂದಾಗ ಯಾರಿಗೆ 60ನೇ ವಿಧಿ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾದ್ರೆ ಅಂತಲ್ರಿ ರಾಷ್ಟ್ರಪತಿಯವರಿಗೆ ಅಂತಪ್ಪ ಅಂದ್ರೆ ಯಾರು ಪ್ರಮಾಣ ವಚನ ಬೋಧಿಸ್ತಾರ ಅಂತ ಕೇಳ್ತಾನ್ರಿ. ಹಾಗಾರಪ್ಪ ಅಂದ್ರೆ ಇವ್ರನ್ನ ಪ್ರಮಾಣ ವಚನ ಬೋಧಿಸೋರು ಯಾರಪ್ಪ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು. ಯಾರೀ? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನಪ್ಪಾ ಅಂತಲ್ರಿ ಪ್ರಮಾಣ ವಚನ ಬೋಧಿಸ್ತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾದ್ರೆ ಬಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನಪ್ಪಾ ಅಂತಲ್ಲ ಪ್ರಮಾಣ ವಚನ ಬೋಧಿಸ್ತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾದ್ರೆ ರಾಷ್ಟ್ರಪತಿಯವರು ಯಾರ್ಯಾರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ? ಓಕೆ ರೀ, ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ರಾಷ್ಟ್ರಪತಿಯವರ ಪ್ರಮಾಣ ವಚನ ಯಾರ್ಯಾರಿಗೆ ಬೋಧಿಸ್ತಾರ ಅಂತ ಕೇಳಿದಾಗ ಅಂತಲ್ರಿ ನಮಗೇನಪ್ಪ ಅಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ ಇವರು. ಉಪರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸ್ತಾರ. ಪ್ರಧಾನಮಂತ್ರಿಯವರಿಗೆ ಪ್ರಮಾಣ ವಚನ ಬೋಧಿಸ್ತಾರ. UPSC ಅಧ್ಯಕ್ಷರು ಮತ್ತು ಸದಸ್ಯರನ್ನ ಎಂತಲಪ್ಪ ಅಂತಂದ್ರೆ ಪ್ರಮಾಣ ವಚನ ಬೋಧಿಸ್ತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಆದರೆ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ. ಆದ್ರೆ ಏನಪ್ಪಾ ಅಂತಲ್ಲ ಪ್ರಮಾಣ ವಚನ ಬೋಧಿಸುವುದಿಲ್ರಿ. ಯಾಕಂದ್ರೆ ಅಂತಲ್ಲ ಆಯಾ ರಾಜ್ಯದ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸ್ತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಆಯಾ ರಾಜ್ಯದ ಆಯಾ ರಾಜ್ಯನಪ್ಪ ಅಂದ್ರೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶನಪ್ಪ ಅಂದ್ರೆ ರಾಜ್ಯಪಾಲನೇನಪ್ಪ ಅಂದ್ರೆ ಅಂತಂದ್ರೆ ಪ್ರಮಾಣ ವಚನ ಬೋಧಿಸ್ತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಇವೆಲ್ಲ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ನೋಟ್ ನೋಟ್ ನೋಟ್. ಓಕೆ, ಎಸ್ ಅಂತಲ್ರಿ ಪ್ರಮಾಣ ವಚನ ಅಂದ್ರೆ 60ನೇ ವಿಧಿ ಪ್ರಕಾರ ಹೇಳ್ತಾನ ಅಂತ ಗೊತ್ತಿರ್ಬೇಕಾಗತ್ರಿ. ಸಂವಿಧಾನದಲ್ಲಿ ನಿಮ್ಮ ಡೈರೆಕ್ಟ್ ವಿಧಿಗಳು ಕೇಳ್ತಾನ್ರಿ. ವಿಧಿಗಳಂದ್ರು ಒಂದೇರಿ, ಅನುಚ್ಛೇದ ಅಂದ್ರು ಒಂದೇರಿ, ಆರ್ಟಿಕಲ್ ಅಂದ್ರು ಒಂದೇರಿ. ಯಾಕಂದ್ರೆ ಹೊಸಬರಿ ಯಾರಾದ್ರೂ ನನ್ನ ಕ್ಲಾಸ್ ಅಂತಲ್ರಿ ವೀಕ್ಷಣೆ ಮಾಡ್ತಾ ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋ ಏನಪ್ಪ ಅಂದ್ರೆ ನಿಮ್ಗೆ ಬಂದು ತಲುಪ್ತಾ ಅಂತ ಗೊತ್ತಿರ್ಬೇಕಾಗುತ್ತೆ. ನನ್ನ ಪ್ಲೇ ಲಿಸ್ಟ್ ನಲ್ಲಿ ಎಲ್ಲಾ ಇಂಪಾರ್ಟೆಂಟ್ ಕ್ಲಾಸಸ್ಗಳಿದಾವೆ ಅಂತ ಗೊತ್ತಿರ್ಬೇಕಾಗತ್ತೆ. ನಿಮಗೆ ನೋಡಿ ಪ್ಲೇ ಲಿಸ್ಟ್ ನಲ್ಲಿ ಓಪನ್ ಮಾಡಿ ನೋಡಿ. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ಮಹಾಭಿಯೋಗದ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ವೆರಿ 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 ಇಂಪಾರ್ಟೆಂಟ್ ರೀ. ಓಕೆ ರೀ, ಮಹಾಭಿಯೋಗದ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ಯಾವ್ದಪ್ಪ ಅಂತ ಕೇಳಿದಾಗ 61ನೇ ವಿಧಿ ಅಂತಂತೇಳಿ ಗುಂಡು ಹಾಕೊಂಡ ಬಿಡ್ರಿ ನೀವು ಇದನ್ನ. 61ನೇ ವಿಧಿ ರೀ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ರೀ 61ನೇ ವಿಧಿ. ಓಕೆ ರೀ, ಒಂದು ಡೈರೆಕ್ಟ್ ಕೇಳ್ತಾನ್ರಿ 61ನೇ ವಿಧಿ ಇದು ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದಾಗ ರಾಷ್ಟ್ರಪತಿಯವರ ಮಹಾಭಿಯೋಗ ಬಗ್ಗೆ ತಿಳಿಸ್ಕೊಡ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಈ ರಾಷ್ಟ್ರಪತಿಯವರಿಗೆ ಏನಪ್ಪಾ ಅಂತಂದ್ರಿ ರಾಷ್ಟ್ರಪತಿಯವರು ಯಾವುದೇ ಒಂದು ದೋಷಾರೋಪಣೆ ಕಂಡು ಬಂದಲ್ಲಿ ರಾಷ್ಟ್ರಪತಿಯವರು ಏನಪ್ಪಾ ಅಂತಂದ್ರಿ ಕೆಳಗಿಳಿಸುವಂತ ಅಧಿಕಾರ ಏನಪ್ಪಾ ಅಂತಂದ್ರಿ ನಮ್ಮ ಎಲ್ಲೇನಪ್ಪಾ ಅಂತ ಕೇಳಿದಾಗ ತಮ್ಮಲ್ಲಿದ್ದಂತ ಎಲ್ಲಾ ಸದಸ್ಯರಪ್ಪ ಅಂತ ಕೂಡಿನಪ್ಪ ಅಂದ್ರೆ ಮಹಾಭಿಯೋಗದಲ್ಲಿ ಇಳಿಸಬಹುದು ಅಂತ ಗೊತ್ತಿರ್ಬೇಕಾಗತ್ರಿ. 3/2 ಭಾಗ ಏನಪ್ಪಾ ಅಂತ ನಮಗೆ ಅಂತಲ್ರಿ ಇಲ್ಲಿ ಏನಪ್ಪಾ ಅಂತಲ್ಲ ಜನದಿಂತಲ ಮೆಜಾರಿಟಿ ಬೇಕಾಗತ್ತೆ ಇದನ್ರಿ. ಇವರ ಮನೆ KS ಕೂಡ ಕ್ವಶನ್ ಅಲ್ಲಿ ಕೇಳಿದ ಅಂತ ಗೊತ್ತಿರಬೇಕಾಗತ್ತೆ. ಮನೆ ನಡೆದಂತ KS ಎಕ್ಸಾಮ್ ಅಲ್ಲಿ ಕೇಳಿದ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಅಂತಂದ್ರೆ ಇವ್ರಿಗೆ ಅಂತಲ್ಲ ದೋಷಾರೋಪಣೆ ಕಂಡು ಬಂದಲ್ಲಿ ಏನಪ್ಪಾ ಅಂತಲ್ಲ ರಾಷ್ಟ್ರಪತಿಯವರು ಏನಪ್ಪಾ ಅಂದ್ರೆ ಅಂತಲ್ಲ ನಾವೇನಪ್ಪಾ ಅಂತಲ್ಲ ಮಹಾಭಿಯೋಗ ಅಂತ ತಿಳಿಸ್ಕೊಂಡು ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಎಷ್ಟನೇ ವಿಧಿ ಮಹಾಭಿಯೋಗ ತಿಳಿಸ್ಕೊಡ್ತದ ಅಂತ ಕೇಳಿದಾಗ 61ನೇ ವಿಧಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಮಹಾಭಿಯೋಗ ಯಾವ ದೇಶದಿಂದ ಎರವಲು ಪಡೆಯಲಾಯ್ತಂತ ಮನೆ ಸಿವಿಲ್ ಪಿಶುವಾಗ ನೋಡ್ರಿ ಏನ್ರಿ ಮಹಾಭಿಯೋಗ ಅಂತ ಯಾವ ದೇಶದಿಂದ ಎರವಲು ಪಡೆಯಲಾಯ್ತು ಅಂತ ಕೇಳಿದಾಗ ಅಮೆರಿಕಾ ದೇಶದಿಂದ ಎರವಲು ಪಡೆಯಲಾಯ್ತು ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಅಮೆರಿಕಾ ದೇಶದಿಂದ ಎರವಲು ಪಡೆಯಲಾಯ್ತು ಅಂತ ಗೊತ್ತಿರಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಟೈಮ್ ಅಂತಂದ್ರಿ ರಾಷ್ಟ್ರಪತಿಯವರ ಹುದ್ದೆ ಖಾಲಿ ಇದ್ದಾಗ ಎಷ್ಟು ತಿಂಗಳೊಳಗೇನಪ್ಪ ಅಂದ್ರೆ ಮರು ಚುನಾವಣೆ ಮಾಡಿ ಆಯ್ಕೆ ಮಾಡ್ಬೇಕಂತ ಹೇಳ್ತಾರೆ ಸಂವಿಧಾನ ಒಳಗ. ಓಕೆ ರೀ, ರಾಷ್ಟ್ರಪತಿಯವರ ಹುದ್ದೆ ಖಾಲಿ ಆದಾಗ ಅಂದ್ರೆ ಏನ್ರಿ ಯಾರಪ್ಪ ಅಂತಲ್ರಿ ರಾಷ್ಟ್ರಪತಿಯವರು ಏನಾದ ಅಧಿಕಾರದಲ್ಲಿದ್ದಾಗ ಅಂತಲ್ಲ ಸಾವನ್ನಪ್ಪಿದ್ರಪ್ಪ ಅಂತಲ್ರಿ ನಾವು ಏನಪ್ಪಾ ಅಂದ್ರೆ ಅದನ್ನ ಹಂಗಾಮಿ ಅಧ್ಯಕ್ಷರಾಗಿ ಏನಪ್ಪಾ ಅಂತಲ್ರಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಂತ ನೋಡ್ಕೋತಾರಂತ ಗೊತ್ತಿರ್ಬೇಕಾಗತ್ತೆ. ಅಥವಾ ಏನಪ್ಪಾ ಅಂತಲ್ರಿ ಉಪರಾಷ್ಟ್ರಪತಿಯವರು ಏನಪ್ಪಾ ಅಂತಲ್ಲ ಈ ಹುದ್ದೆ ನೋಡ್ಕೋತಾರ್ರಿ. ಒಂದ್ ವೇಳೆ ಹುದ್ದೆಯಲ್ಲಿಪ್ಪ ಅಂತಲ್ರಿ ಯಾರಪ್ಪ ಅಂತ ಕೇಳಿದಾಗ ಉಪರಾಷ್ಟ್ರಪತಿ ಕೂಡ ಏನಪ್ಪಾ ಅಂದ್ರೆ ಬೇರೆ ದೇಶಕ್ಕೆ ಏನಪ್ಪಾ ಅಂತಂದ್ರೆ ಯಾವುದೋ ಒಂದು ಕಾನ್ಫರೆನ್ಸ್ ಹೋದ್ರಪ್ಪ ಅಂತ ಕೇಳಿದಾಗ ಈ ಹುದ್ದೆ ಯಾರು ನೋಡ್ಕೋತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನೋಡ್ಕೋತಾರ ಅಂತ ಗೊತ್ತಿರ್ಬೇಕಾಗತ್ತ. ಓಕೆ ರೀ, ಆದ್ರೆ ಗೊತ್ತಿರ್ಬೇಕಾಗತ್ತೆ ನಿಮಗೆ. ಮತ್ತೇನು ಗೊತ್ತಿರ್ಬೇಕು ಸರ್ ಇದ್ರ ಬಗ್ಗೆ ಅಂತ ಕೇಳಿದಾಗ ಅಂತಂದ್ರೆ ಈ ರಾಷ್ಟ್ರಪತಿ ಹುದ್ದೆ ಖಾಲಿ ಇದ್ದಾಗ ಎಷ್ಟೇ ವಿಧಿ ತಿಳಿಸ್ಕೊಡ್ತಾರಪ್ಪ ಅಂತ ಕೇಳಿದಾಗ 62ನೇ ವಿಧಿ ತಿಳಿಸ್ಕೊಡ್ತಾರೆ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ 62ನೇ ವಿಧಿ ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಯವರ ಬಗ್ಗೆ ಅಂತ ತಿಳಿಸ್ಕೊಡ್ತಾರೆ ಅಂತ ಗೊತ್ತಿರ್ಬೇಕಾಗತ್ತೆ.
ಹಾಗಾರಪ್ಪ ಅಂತಲ್ರಿ ಎಷ್ಟು ತಿಂಗಳೊಳಗೆ ಖಾಲಿ ತಾಗಂತ ತುಂಬ್ಕೋಬೇಕಂತ ಕೇಳ್ತಾನ್ರಿ. 6 ತಿಂಗಳೊಳಗೆ ಏನಪ್ಪಾ ಅಂತ ತುಂಬ್ಕೋಬೇಕು ಅನ್ನೋದು ಗೊತ್ತಿರ್ಬೇಕಾಗತ್ತೆ. ಸಂವಿಧಾನ ಏನ್ ಹೇಳ್ತದ್ರಿ, 6 ತಿಂಗಳೊಳಗೆ ಏನಪ್ಪಾ ಅಂತಲ್ರಿ ಏನಿಲ್ಲ ರಾಷ್ಟ್ರಪತಿ ಹುದ್ದೆನಪ್ಪ ಅಂತಲ್ರಿ ಸೃಷ್ಟಿ ಮಾಡ್ಕೋಬೇಕಂತ ಹೇಳ್ತಾರ್ರಿ. ಅಲ್ಲಿವರೆಗೆ ಯಾರು ನೋಡ್ತಾರ ಸರ್? ಅಲ್ಲಿವರೆಗೆ ಯಾರಪ್ಪ ಅಂತ ಕೇಳಿದಾಗ ಉಪರಾಷ್ಟ್ರಪತಿ ನೋಡ್ತಾನ್ರಿ. ಉಪರಾಷ್ಟ್ರಪತಿ ಅವ್ರು ಏನಾರ ಉಪಸ್ಥಿತಿಯಲ್ಲಿ ಇದ್ರಪ್ಪ ಅಂತಲ್ರಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ನೋಡ್ತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ ರೀ, ಯಾರಪ್ಪ ಅಂತಲ್ಲ ನಮಗೆ ಹಂಗಾಮಿ ಅಧ್ಯಕ್ಷರಾಗಿ ನೋಡಿದಂತ ಸುಪ್ರೀಂ ಕೋರ್ಟಿನ ಏಕೈಕ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಂತ ಹಿದಾಯತ್ ಉಲ್ಲಾ ಅಂತ ಗೊತ್ತಿರ್ಬೇಕಾಗತ್ರಿ. ಯಾರಿವರು? ಹಿದಾಯತ್ ಉಲ್ಲಾ ಅಂತ ಗೊತ್ತಿರ್ಬೇಕಾಗತ್ತೆ ನಿಮಗೆ. ಓಕೆ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತಂದ್ರೆ ಇವೆಲ್ಲ ವಿಧಿಗಳೇನಪ್ಪ ಅಂತಂದ್ರೆ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡು ಅಂತಲ್ಲ ಪ್ರತಿಯೊಂದು ನಾನು ಬರ್ದಿದ್ದು ಇಷ್ಟೇ, ಆದ್ರೆ ನಿಮ್ಗೆ ಅಂತಲ್ಲ ಒಂದು 10 ಪೇಜ್ ಮೇಲೆ ದಾಟ್ ಹೋಗುತ್ತೆ ರೀ. ಓಕೆ ರೀ, ಹಾಗಪ್ಪ ಅಂತಂದ್ರೆ ಇವನ್ನೆಲ್ಲ ಬಾಯಿಲಿ ಏನು ಹೇಳ್ತಾ ಇದ್ದೀನಿ ಅವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಷ್ಟೆಲ್ಲ ಬರೀಲಿಕ್ಕೆ ಅಂತಲ್ಲ ಸಮಯ ಇರಲ್ಲ. ಓಕೆ ರೀ, ಹಾಗಪ್ಪ ನಾನು ಹೇಳ್ತಾ ಇದ್ದೀನಿ ಇವೆಲ್ಲ ಅಂತಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ಇದೇನಪ್ಪ ಅಂತಂದ್ರೆ ನಾವು ಈಗ ನೆಕ್ಸ್ಟ್ ಏನ್ ನೋಡ್ತಾ ಹೋಗೋಣಪ್ಪ ಅಂತ ಕೇಳಿದಾಗ ಅಂತಲ್ರಿ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಬಿಟ್ಟಿದೆ ನಾನು. ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಓಕೆ ರೀ, ಹಾಗಪ್ಪ ಅಂತ ನಮಗೆ ಅಂತಲ್ರಿ ಅಧಿಕಾರ ಹೋಗಿರಪ್ಪ ಅಂತ ನಾವು ಯಾವ ದೇಶಲಿದ್ದಪ್ಪ ಅಂತಲ್ಲ ಸಾರಿ ಯಾವ್ದು ಓಕೆ ಯಾವ್ದು ಪಾಯಿಂಟ್ ಬಿಟ್ಟಿದ್ರಿ. ಓಕೆ ಇರ್ಲಿ. ಓಕೆ ರೀ, ಹಾಗಪ್ಪ ಅಂತ ನಮಗೆ ಅಂತಂದ್ರೆ ಯಾರಿಗೆ ಬೇಕಾಗಿತ್ತು ಇದ್ರ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಈಗ ರಾಷ್ಟ್ರಪತಿ ಅವರು ಏನಪ್ಪ ಅಂದ್ರೆ ಕಾರ್ಯಗಳ ಬಗ್ಗೆ ತಿಳಿಸ್ತಾ ಹೋಗ್ತಿದ್ರು. ರಾಷ್ಟ್ರಪತಿ ಅವರು ಏನೇನು ಕೆಲಸ ಮಾಡ್ತಾರೆ, ಯಾರ್ಯಾರಿಗೆ ನೇಮಕ ಮಾಡ್ತಾರೆ, ಯಾರ್ಯಾರಿಗೆ ನೇಮಕ ಮಾಡಲ್ಲ, ಕಂಪ್ಲೀಟ್ ಆಗಿ ಅಂತ ನೋಡ್ತಾ ಹೋಗ್ಕೊಂಡ್ರಿ ನಾವು ರೀ. ಓಕೆ ರೀ, ಒಂದೇ ಸಲ ಓದ್ಕೊಡ್ರಿ, ಒಂದೇ ಸಲ ಅಂತ ನೋಟ್ ಮಾಡ್ಕೊಂಡು ನೆಕ್ಸ್ಟ್ ರಾಷ್ಟ್ರಪತಿ ಬಗ್ಗೆ ಯಾರು ನೋಡಕ್ ಹೋಗ್ಬೇಡಿ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಇವನ್ನೆಲ್ಲ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಯಾರಿಗೆ ಬೇಕಾಗಿರ್ತಲ್ಲ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಓಕೆ, ಯಸ್. ಓಕೆ, ರಾಷ್ಟ್ರಪತಿಯವರ ಕಾರ್ಯಗಳು ಅಂತ ಹೇಳಿ ರಾಷ್ಟ್ರಪತಿಯವರು ಏನೇನು ಕಾರ್ಯ ಮಾಡ್ತಾರ ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ಕೊಂಡ್ರಿ ನಾವ್ರಿ. ಓಕೆ, ರಾಷ್ಟ್ರಪತಿಯವರ ಕಾರ್ಯಗಳು ವೆರಿ 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 ಇಂಪಾರ್ಟೆಂಟ್. ಓಕೆ ರೀ, ರಾಷ್ಟ್ರಪತಿಯವರ ಕಾರ್ಯಗಳು ಅಂತ ನೋಡ್ತಾ ಹೋಗೋಣ್ರಿ. ಹಾಗಾರಪ್ಪ ಅಂತಲ್ರಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ ರೀ, ಹಾಗಪ್ಪ ಅಂತ ಪ್ರಥಮವಾಗಿರಪ್ಪ ಅಂದ್ರೆ 74ನೇ ವಿಧಿ. 74ನೇ ವಿಧಿ ಏನಪ್ಪ ಅಂತಲ್ರಿ 74ನೇ ವಿಧಿ ಏನಪ್ಪ ಅಂತಲ್ಲ ಪ್ರಮುಖವಾಗಿರಪ್ಪ ಅಂತಲ್ರಿ ನಮ್ಗೆ ಗೊತ್ತಿರಬೇಕಾಗತ್ತೆ. 74ನೇ ವಿಧಿಯ ಪ್ರಕಾರ 74ನೇ ಓಕೆ 74ನೇ ವಿಧಿಯ ಪ್ರಕಾರ ಏನಪ್ಪ ಅಂತಲ್ರಿ ಮಂತ್ರಿ ಮಂಡಲ ನೇಮಕ ಮಾಡ್ತಂತ ಗೊತ್ತಿರಬೇಕಾಗತ್ತೆ. ನಾ ಹೇಳಿದ್ನಲ್ರಿ ಲೋಕಸಭೆಯಲ್ಲಿ ಅಂತಲ್ಲ 543 ಮಂದಿ ಹೋಗಿರಪ್ಪ ಅಂದ್ರೆ ಎಲ್ಲಾರು ಏನಪ್ಪ ಅಂತಲ್ರಿ ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ಅಂತ ನೇಮಕ ಮಾಡ್ತಾರ. ಮತ್ತೇನಪ್ಪ ಅಂದ್ರೆ ಇವರನ್ನ ಪ್ರಮಾಣ ವಚನ ಬೋಧಿಸ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಇವ್ರನ್ನೆಲ್ಲಾರು ನೇಮಕ ಮಾಡ್ತಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ನಮಗೆ ಅಂತಲ್ರಿ 75ನೇ ವಿಧಿ ಏನ್ ಹೇಳ್ತಾರ ಅಂತ ಕೇಳ್ತಾನ್ರಿ. 75ನೇ ವಿಧಿ ಏನಪ್ಪ ಅಂದ್ರೆ 75ನೇ ವಿಧಿಯ ಪ್ರಕಾರ ಏನಪ್ಪ ಅಂತಲ್ರಿ 75ನೇ ವಿಧಿಯ ಪ್ರಕಾರ ಏನಪ್ಪ ಅಂತಲ್ರಿ ರಾಷ್ಟ್ರಪತಿ ಅವ್ರು ಏನಪ್ಪ ಅಂದ್ರೆ ಪ್ರಧಾನಮಂತ್ರಿಯವರಿಗೆ ನೇಮಕ ಮಾಡ್ತಾ ಅಂತ ಗೊತ್ತಿರಬೇಕಾಗತ್ತೆ. ಇವರಿಗೂ ಕೂಡ ಏನಪ್ಪಾ ಅಂತಂದ್ರೆ ನಿಮಗೆ ಪ್ರಮಾಣ ವಚನ ಬೋಧಿಸ್ತಾರಂತ ಗೊತ್ತಿರಬೇಕಾಗತ್ತೆ. ಯಾರು ನೇಮಕ ಮಾಡಿದ್ರೆ 75ನೇ ವಿಧಿ ಪ್ರಕಾರ ಅಂತ FDA ಕ್ವಶನ್ ಕೂಡ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಹಾಗಪ್ಪ ಅಂದ್ರೆ 75ನೇ ವಿಧಿಯ ಪ್ರಕಾರ ಏನಪ್ಪ ಅಂದ್ರೆ ರಾಷ್ಟ್ರಪತಿ ಅವರು ಏನಪ್ಪ ಅಂದ್ರೆ ಇವರನ್ನ ಏನಪ್ಪ ಅಂದ್ರೆ ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಯಾರು ಇವರು? ಪ್ರಧಾನಮಂತ್ರಿ ಅಂತ ಹೇಳಿ ಅವರೇ ಪ್ರಧಾನಮಂತ್ರಿ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪ ಅಂತಲ್ರಿ ಈ ಮುಖ್ಯವಾಗಿ ಏನಪ್ಪ ಅಂತ ನಮಗೆ ಅಂತಲ್ರಿ ಇಲ್ಲಿ 72ನೇ ವಿಧಿಯ ಪ್ರಕಾರ ಏನ್ರಿ 72ನೇ ವಿಧಿ ಅಂತ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ ನಮಗ. ಈ 72ನೇ ವಿಧಿ ಏನಪ್ಪ ಅಂತ ನಮಗೆ ಅಂತಲ್ರಿ ರಾಷ್ಟ್ರಪತಿಯವರ ಕ್ಷಮಾದಾನಗಳ ಬಗ್ಗೆ ತಿಳಿಸ್ತಾ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇಲ್ಲಿ ಒಂದು 2-3 ಪಾಯಿಂಟ್ ಅಂತ ನೋಟ್ ಮಾಡ್ಕೊಳ್ಳಿ. ಹಾಗಪ್ಪ ಅಂತಲ್ರಿ ನಮಗೆ ಕ್ಷಮಾದಾನ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ಯಾವ್ದಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿಯವರು ಏನಪ್ಪ ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಲ್ರಿ 72ನೇ ವಿಧಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಂದ್ರೆ ಇದು 72ನೇ ವಿಧಿ ಪ್ರಕಾರ ಏನಪ್ಪ ಅಂದ್ರೆ
ಕ್ಷಮಾದಾನ ನೀಡ್ತಾರೆ. ಓಕೆ ರೀ. ಹಾಗಪ್ಪ ಅಂದ್ರೆ ಯಾವುದೇ ವ್ಯಕ್ತಿ ಏನಪ್ಪ ಅಂದ್ರೆ ಮರಣದಂಡನೆ ಅಂತ ವಿಧಿಸಿದಾಗ ಏನಪ್ಪ ಅಂತಂದ್ರೆ ಅವ್ರೇನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟಿಗೆ ಏನಪ್ಪ ಅಂದ್ರೆ ಒಂದು ರಿಟ್ ಹೊಡಿಸ್ತಾರೆ, ಹೈಕೋರ್ಟಿಗೆ ರಿಟ್ ಹೊಡಿಸ್ತಾರ. 226 ವಿಧಿಯ ಪ್ರಕಾರ ಹೈಕೋರ್ಟಿಗೆ ರಿಟ್ ಹೊಡಿಸ್ತಾರ. ವೆರಿ ವೆರಿ ಇಂಪಾರ್ಟೆಂಟ್, ಇವೆಲ್ಲ ಬಾಯಲ್ಲಿ ಹೇಳ್ತಾರೆ, ನೋಟ್ ಮಾಡ್ಕೊಳ್ಳಿ. ಓಕೆ ರೀ. 226 ವಿಧಿಯ ಪ್ರಕಾರ ಹೈಕೋರ್ಟಿಗೆ ರಿಟ್ ಹೊಡಿಸ್ತಾರೆ. 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟಿಗೆ ಏನಪ್ಪ ಅಂದ್ರೆ ರಿಟ್ ಹೊಡಿಸ್ತಾರೆ. ಅವಾಗ ಏನಪ್ಪ ಅಂದ್ರೆ ಮರಣದಂಡನೆ ವಿಧಿಸ್ತಾರೆ. ಮರಣದಂಡನೆ ಆದಾಗ ಏನಪ್ಪ ಅಂದ್ರೆ ರಾಷ್ಟ್ರಪತಿ ಅವರು ಏನಪ್ಪ ಅಂದ್ರೆ ಫೈನಲ್ ಮಾಡ್ತಾರೆ ಅದನ್ರಿ. ಹಾಗಪ್ಪ ಅಂತಂದ್ರೆ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ಕ್ಷಮಾದಾನ ನೀಡಬೇಕು ಅಥವಾ ಏನಪ್ಪ ಅಂತಂದ್ರೆ ಇವ್ರನ್ನ ಏನಪ್ಪ ಅಂತಂದ್ರೆ ಮರಣದಂಡನೆ ವಿಧಿಸಬೇಕಂತಂದ್ರೆ ಇದನ್ನ ನಿರ್ಣಯ ಮಾಡೋರು ಯಾರಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿಯವರು. ರಾಷ್ಟ್ರಪತಿಯವರು ಯಾವ ವಿಧಿಯ ಪ್ರಕಾರ ಏನಪ್ಪ ಅಂತ ನಮಗೆ ಅಂತಂದ್ರೆ ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ಇವರು ರಾಷ್ಟ್ರಪತಿಯವರು ನಿರ್ಣಯ ತಗೋತಾರೆ. ಹಾಗಪ್ಪ ಅಂದ್ರೆ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಮರಣದಂಡನೆ ವಿಧಿಸಿದಂತ ರಾಷ್ಟ್ರಪತಿ ಯಾರಂತ ಕೇಳ್ತಾರ್ರಿ. ಭಾರತದಲ್ಲಿ ಅತಿ ಹೆಚ್ಚು ಮರಣದಂಡನೆ ವಿಧಿಸಿದಂತ ರಾಷ್ಟ್ರಪತಿ ಯಾರಪ್ಪ ಅಂತ ಕೇಳಿದಾಗ ಪ್ರಣಬ್ ಮುಖರ್ಜಿ ಅಂತ ಗೊತ್ತಿರಬೇಕಾಗತ್ತೆ. ಯಾರಿವರು ಭಾರತದಲ್ಲಿ ಅತಿ ಹೆಚ್ಚು ಮರಣದಂಡನೆ ವಿಧಿಸಿದಂತ ಪ್ರಧಾನಮಂತ್ರಿ ಯಾರಪ್ಪ ರಾಷ್ಟ್ರಪತಿ ಯಾರಪ್ಪ ಅಂತ ಕೇಳಿದಾಗ ಯಾರು ಪ್ರಣಬ್ ಮುಖರ್ಜಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕ್ಷಮಾದಾನ ನೀಡಿದಂತ ರಾಷ್ಟ್ರಪತಿ ಯಾರಂತ ಕೇಳ್ತಾನ್ರಿ. ಭಾರತದಲ್ಲಿ ಅತಿ ಹೆಚ್ಚು ಕ್ಷಮಾದಾನ ನೀಡಿದಂತ ರಾಷ್ಟ್ರಪತಿ ಯಾರಪ್ಪ ಅಂತ ಕೇಳ್ತಾರ್ರಿ. ಯಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ ನಮಗೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅಂತ ಗೊತ್ತಿರಬೇಕಾಗತ್ರಿ. ಯಾರಿವರು ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರೇನಪ್ಪ ಅಂತಂದ್ರೆ ನಮಗೆ ಅಂತಂದ್ರಿ ರಾಷ್ಟ್ರಪತಿ ಅತಿ ಹೆಚ್ಚಿನ ಕ್ಷಮಾದಾನ ನೀಡಿದಾರ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಭಾರತದಲ್ಲಿ ಪ್ರಥಮ ರಾಷ್ಟ್ರಪತಿ ಯಾರಂತ ಕೇಳ್ತಾನ್ರಿ ನಮಗೆ ಡಾಕ್ಟರ್ ರಾಜೇಂದ್ರ ಬಾಬು ಪ್ರಸಾದ್ ಅವರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ 11ನೇ ರಾಷ್ಟ್ರಪತಿ ಯಾರಂತ ಕೇಳ್ತಾನ ನಮಗ APJ ಅಬ್ದುಲ್ ಕಲಾಂ ಅಂತ ಗೊತ್ತಿರಬೇಕಾಗತ್ರಿ. ಯಾರೀ APJ ಅಬ್ದುಲ್ ಕಲಾಂ ಅವ್ರೇನಪ್ಪ ಅಂದ್ರೆ 11ನೇ ರಾಷ್ಟ್ರಪತಿ. ಅದು ಕೂಡ ನಮಗೆ ಎಕ್ಸಾಮ್ ಅಲ್ಲಿ ಕೇಳಂತ ಗೊತ್ತಿರಬೇಕಾಗತ್ತೆ. 11ನೇ ರಾಷ್ಟ್ರಪತಿ ಯಾರಪ್ಪ ಅಂತ ಕೇಳಿದಾಗ APJ ಅಬ್ದುಲ್ ಕಲಾಂ ಅಂತ ಗೊತ್ತಿರಬೇಕಾಗತ್ತೆ. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರಂತ ಕೇಳ್ತಾನ್ರಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಭಾರತದಲ್ಲಿ ಪ್ರಸ್ತುತ ರಾಷ್ಟ್ರಪತಿ ಯಾರಿದಾರಪ್ಪ ಅಂತ ಕೇಳಿದಾಗ ಅಂತಂದ್ರೆ ದ್ರೌಪದಿ ಮುರ್ಮು ಅವರಿದ್ದಾರೆ ಅಂತ ಗೊತ್ತಿರಬೇಕಾಗತ್ತೆ. ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮು ಇದ್ದಾರೆ. ಈ ದ್ರೌಪದಿ ಮುರ್ಮು ಅವರೇನಪ್ಪ ಅಂತಂದ್ರೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದವರು ಅಂತ ಕೇಳಿದಾಗ ಅಂತಲ್ರಿ ಒಡಿಸ್ಸಾ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಯಾವ ಬುಡಕಟ್ಟಿಗೆ ಸಂಬಂಧಿಸಿದವರು ಅಂತ ಕೇಳಿದಾಗ ಅಂತಲ್ರಿ ಇವರೆಲ್ಲ ಸಂತಾಲ ಬುಡಕಟ್ಟಿಗೆ ಸಂಬಂಧಿಸಿದವರು ಅಂತ ಗೊತ್ತಿರಬೇಕಾಗತ್ರಿ. ಯಾವ್ದ್ರಿ ಸಂತಾಲ ಬುಡಕಟ್ಟು ಜನಾಂಗ ಅಂತ ಗೊತ್ತಿರಬೇಕಾಗತ್ತೆ. ಓಕೆ. ಹಾಗಾದ್ರೆ ಅತಿ ಹೆಚ್ಚಿನ ಮರಣದಂಡನೆ ವಿಧಿಸಿದಂತ ರಾಷ್ಟ್ರಪತಿ ಯಾರಪ್ಪ ಅಂತ ಕೇಳಿದಾಗ ಯಾರು ಪ್ರಣಬ್ ಮುಖರ್ಜಿ ಅಂತ ಗೊತ್ತಿರಬೇಕಾಗತ್ತೆ. ಅತಿ ಹೆಚ್ಚು ಕ್ಷಮಾದಾನ ನೀಡಿದಂತ ರಾಷ್ಟ್ರಪತಿ ಯಾರಪ್ಪ ಅಂತ ಕೇಳಿದಾಗ ನಮಗೆ ಗೊತ್ತಿರಬೇಕಾಗತ್ತೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಭಾರತದಲ್ಲಿ ಈವರೆಗೆ ಎಷ್ಟು ಮಂದಿ ಮಹಿಳೆಯರು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ್ರು ಅಂತ ಕೇಳಿದಾಗ ಅಂತಲ್ರಿ 2 ಏನಪ್ಪ ಅಂದ್ರೆ ಮಹಿಳೆಯರಪ್ಪ ಅಂತಲ್ರಿ ರಾಷ್ಟ್ರಪತಿ ಹುದ್ದೆನ ಅಲಂಕರಿಸಿದ್ರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಮತ್ತೇನಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮಗ 72ನೇ ವಿಧಿ ಅಂತ ಗೊತ್ತೈತ್ರಿ. ನಮಗ ಪ್ರಮುಖವಾಗಿರಪ್ಪ ಅಂತ ನಮಗೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಮಗೆ ಅಂತಂದ್ರೆ 80ನೇ ವಿಧಿ ಅಂತ ಹೇಳಿ ಏನ್ರಿ 80ನೇ ವಿಧಿ ಅಂತ ಹೇಳಿ ಈ 80ನೇ ವಿಧಿಯ ಪ್ರಕಾರ ಏನಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು ರಾಜ್ಯಸಭೆಗೆ 12 ಜನರನ್ನು ನಾಮ ನಿರ್ದೇಶನ ಮಾಡ್ತಾರಂತ ಗೊತ್ತಿರಬೇಕಾಗತ್ತೆ. ಮೊನ್ನೆ ಯಾವ್ದ್ರಿ ESI ಯಾವ್ದ್ರಿ 545 ನಲ್ಲಿ ಏನಪ್ಪಾ ಅಂದ್ರೆ ಕೇಳಿರುವಂತಹ ಪ್ರಶ್ನೆ ಆಗಿತ್ತು ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ. ರಾಷ್ಟ್ರಪತಿಯವರು ವೆರಿ ವೆರಿ ಇಂಪಾರ್ಟೆಂಟ್ ರೀ. 80ನೇ ವಿಧಿಯ ಪ್ರಕಾರ ಏನಪ್ಪಾ ಅಂದ್ರೆ ರಾಷ್ಟ್ರಪತಿಯವರು ಎಂತಲ್ಲ ರಾಜ್ಯಸಭೆಗೆ 12 ಜನ ನಾಮ ನಿರ್ದೇಶನ ಮಾಡ್ತಾರ ಅಂತ ಗೊತ್ತಿರಬೇಕಾಗತ್ರಿ. 12 ಜನ ನಾಮ ನಿರ್ದೇಶನ ಮಾಡ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಸ್ನೇಹಿತರೆ ಹಾಗಪ್ಪ ಅಂತಂದ್ರೆ ನಮ್ಗೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ. ನಂತರ ಏನಪ್ಪ ಅಂತಂದ್ರೆ ನಮಗೆ ಅಂತಂದ್ರೆ 93ನೇ ವಿಧಿ ಅಂತ ಗೊತ್ತಿರಬೇಕಾಗತ್ತೆ. 93ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದ ಕೇಳ್ತಾರ್ರಿ ಸ್ಪೀಕರ್ ಬಗ್ಗೆ ಸಂಬಂಧಿಸಿದಂತ ಗೊತ್ತಿರಬೇಕಾಗತ್ತೆ. ಏನ್ ಮಾಡ್ತಾರೆ ಇವರು ಸ್ಪೀಕರ್ ಅಂತ ಹೇಳಿ 93ನೇ ವಿಧಿ ಅಂತ ಸ್ಪೀಕರ್ ಅಂತ ಹಂಗಾಮಿ ಸ್ಪೀಕರ್ ಅವರೇನಪ್ಪ ಅಂದ್ರೆ ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ರಿ. ಯಾರಿವರು ಹಂಗಾಮಿ ಸ್ಪೀಕರ್ ಅವರೇನಪ್ಪ ಅಂದ್ರೆ ರಾಷ್ಟ್ರಪತಿ ಅವರೆಲ್ಲ ನೇಮಕ ಮಾಡ್ತಾರೆ. ಅವರನ್ನ ಪ್ರಮಾಣ ವಚನ ಯಾರು ಬೋಧಿಸ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾರಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿ ಅವರು ಪ್ರಮಾಣ ವಚನ ಬೋಧಿಸ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ನಮಗೆ ಅಂತಂದ್ರೆ ಈ ಮುಖ್ಯವಾಗಿರಪ್ಪ ಅಂದ್ರೆ ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮಗೆ ಅಂತಂದ್ರೆ ಸ್ಪೀಕರ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದು ಸ್ಪೀಕರ್ ಅಂತಂದ್ರೆ ನಂತರ ಅಂತಂದ್ರೆ ನಮಗೆ 108ನೇ ವಿಧಿ ಅಂತಂದೇಳಿ. ಓಕೆ. ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ವಿಧಿಗಳು ನೋಟ್ ಮಾಡ್ಕೊಳ್ಳಿ. 108ನೇ ವಿಧಿ ಏನಪ್ಪಾ ಅಂತಂದ್ರೆ ನಮಗೆ ಅಂತಲ್ಲ ಇದು ಯಾವುದಕ್ಕೆ ಸಂಬಂಧಿಸಿದಂತ ಕೇಳಿದಾಗ ಅಂತಲ್ರಿ ನಮಗೆ ಗೊತ್ತಿರಬೇಕಾಗತ್ತ ಜಂಟಿ ಅಧಿವೇಶನಕ್ಕೆ ಏನಪ್ಪಾ ಅಂದ್ರೆ ರಾಷ್ಟ್ರಪತಿ ಅವರು ಕರೀತಾರ ಅಂತ ಗೊತ್ತಿರಬೇಕಾಗತ್ತೆ. ಯಾರೀ ಜಂಟಿ ಅಧಿವೇಶನ ಅಂತ ಹೇಳಿ. ಓಕೆ. ಜಂಟಿ ಅಧಿವೇಶನ ಅಂತೇಳಿ
ಅಧಿವೇಶನ ಜಂಟಿ ಅಧಿವೇಶನ ಏನಪ್ಪ ಅಂದ್ರೆ ಕಡೆಯವರು ಯಾರಪ್ಪ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿ ಸ್ಲೋ ಆಗಿ ಹೇಳ್ತೀನಿ ಕೇಳ್ಕೊಳ್ಳಿ. ಜಂಟಿ ಅಧಿವೇಶನ ಕಡೆಯವರು ಯಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ ರಾಷ್ಟ್ರಪತಿಯವರು. ಜಂಟಿ ಅಧಿವೇಶನದ ಅಧ್ಯಕ್ಷನ ವಹಿಸೋರು ಯಾರಪ್ಪ ಅಂತ ಕೇಳಿದಾಗ ಲೋಕಸಭೆಯ ಸ್ಪೀಕರ್ ಅವರು ವಹಿಸ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಲೋಕಸಭೆಯ ಸ್ಪೀಕರ್ ಅಂತಂದ್ರಿ. ಇನ್ನೊಮ್ಮೆ ಹೇಳ್ತೀನಿ ಕೇಳ್ಕೊಡ್ರಿ. ಜಂಟಿ ಅಧಿವೇಶನ ಕರೆಯೋರು ಯಾರು ಅಂತ ಕೇಳಿದಾಗ ನೇರವಾಗಿ ರಾಷ್ಟ್ರಪತಿ ಆಗ್ಬೇಕ್ರಿ. ಜಂಟಿ ಅಧಿವೇಶನದ ಅಧ್ಯಕ್ಷನ ವಹಿಸಿಕೊಳ್ಳೋರು ಯಾರಪ್ಪ ಅಂತ ಕೇಳಿದಾಗ ಲೋಕಸಭೆಯ ಸ್ಪೀಕರ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ. ನಂತರ ಏನಪ್ಪ ಅಂತ ಕೇಳಿದಾಗ ಅಂತಂದ್ರೆ ಪ್ರಮುಖವಾಗಿರಪ್ಪ ಅಂತ ನಮಗೆ ಅಂತಂದ್ರೆ 108ನೇ ವಿಧಿ ಅಂತ ಗೊತ್ತಾಯ್ತ್ರಿ. ನಂತರ ಏನಪ್ಪ ಅಂತಂದ್ರೆ ಇಲ್ಲಿ 76ನೇ ವಿಧಿ. ಓಕೆ, ಸ್ವಲ್ಪ ಹಿಂದೆ ಮುಂದಾಗಿ ಕ್ಷಮೆ ಇರಲಿ. 76ನೇ ವಿಧಿ ಏನಪ್ಪ ಅಂತಂದ್ರೆ ಇದು ಯಾವುದಕ್ಕೆ ಸಂಬಂಧಿಸಿದ ಕೇಳಿದಾಗ ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡ್ತಂತ ಗೊತ್ತಿರಬೇಕಾಗತ್ತೆ. ಯಾರಿವರು? ಅಟಾರ್ನಿ ಜನರಲ್ ಅಂತಂತೆ ಸರ್. ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲ ವಿಧಿಗಳನ್ನು ನೋಟ್ ಮಾಡ್ಕೊಡ್ರಿ, ಬಾಯಟ್ ಮಾಡ್ಕೊಡ್ರಿ. ಓಕೆ. 76ನೇ ವಿಧಿ ಪ್ರಕಾರ ಅಂತಂದ್ರಿ ಅಟಾರ್ನಿ ಜನರಲ್ ಅವರನ್ನ ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಯಾರಿವರು? ಅಟಾರ್ನಿ ಜನರಲ್ ಅಂತಂತೇಳಿ ಯಾರಪ್ಪ ಅಂತಂದ್ರಿ ಇವ್ರೇನಪ್ಪ ಅಂದ್ರೆ ಭಾರತದ ಪ್ರಥಮ ಕಾನೂನು ಮಂತ್ರಿ ಅಂತ ಕರೀತಾರೆ ಇದನ್ರಿ. ಓಕೆ, ಭಾರತದ ಪ್ರಥಮ ಕಾನೂನು ಮಂತ್ರಿ ಅಂತ ಕರೀತಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ. ನಂತರ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಮಗೆ ಅಂತಂದ್ರೆ 100 ಏನಪ್ಪ ಅಂತಂದ್ರೆ 146ನೇ ವಿಧಿ ಅಂತಂದ್ರೆ 146ನೇ ವಿಧಿ ಏನಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದ್ರೆ ಓಕೆ, ಸ್ವಲ್ಪ ಕನ್ಫ್ಯೂಸ್ ಇದೆ. ಓಕೆ, ಹೇಳ್ತೀನಿ. ಓಕೆ, ಒಂದು ನಿಮಿಷ ಆಮೇಲೆ ಹೇಳ್ತೀನಿ. ಓಕೆ. ಎಸ್, ಹಾಗಪ್ಪ ಅಂತ ನಮಗೆ ಪ್ರಮುಖವಾಗಿರಪ್ಪ ಅಂತಂದ್ರೆ ನಮಗೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ 76ನೇ ವಿಧಿ ಪ್ರಕಾರ ಅಂತ ಅಟಾರ್ನಿ ಅಂತಂದ್ರೆ 148ನೇ ವಿಧಿ. ಓಕೆ ರೀ, 148ನೇ ವಿಧಿ ಪ್ರಕಾರ ಏನಪ್ಪಾ ಅಂತಂದ್ರೆ ನಮಗೇನಪ್ಪ ಅಂದ್ರೆ CAG ನ ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ರಿ? CAG ಅಂತ ಗೊತ್ತಿರಬೇಕಾಗತ್ತೆ. CAG ಅಂತಂದ್ರೆ ಯಾರಪ್ಪ ಅಂದ್ರೆ CAG ಫುಲ್ ಫಾರ್ಮ್ ಗೊತ್ತಿರಬೇಕಾಗತ್ತೆ. ಇದನ್ನು ಕೂಡ ಏನಪ್ಪಾ ಅಂದ್ರೆ ಸಣ್ಣ ಎಕ್ಸಾಮ್ PC ಎಕ್ಸಾಮ್ ದಲ್ಲಿ ಕೇಳ್ತಾ ಹೋಗ್ತಾನ್ರಿ. ಯಾರಪ್ಪ ಅಂದ್ರೆ ಕಂಟ್ರೋಲರ್ ಅಡಿಟರ್ನಲ್ ಅಂಡ್ ಜನರಲ್ ಅಂತ ಹೇಳಿ ಕಂಟ್ರೋಲರ್ ಅಂಡ್ ಅಡಿಟರ್ನಲ್ ಜನರಲ್ ಅಂತ ಕರೀತಾರೆ ಅಂತ ಗೊತ್ತಿರಬೇಕಾಗತ್ರಿ. ಏನ್ರಿ? ಲೆಕ್ಕ ಪರಿಶೋಧಕ ಅಂತ ಕರೀತಾರೆ, ಮಹಾಲೆಕ್ಕ ಪರಿಶೋಧಕ ಅಂತ ಕರೀತಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ. ನಂತರ ಏನಪ್ಪ ಅಂತಂದ್ರಿ ಮುಖ್ಯವಾಗಿರಪ್ಪ ಅಂತ ನಮಗೆ ಅಂತಂದ್ರಿ ಇಲ್ಲಿ ಯಾವ ಬಗ್ಗೆ ಅಂತಂದ್ರಿ ಇಲ್ಲಿ ಮುಖ್ಯವಾಗಿರಪ್ಪ ಅಂತಂದ್ರಿ ನಮಗೆ ಓಕೆ 280ನೇ ವಿಧಿ. ಓಕೆ, 280ನೇ ವಿಧಿ ಏನಪ್ಪ ಅಂತಂದ್ರೆ ಯಾರು ನೇಮಕ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ರಿ. ಯಾರು ಇವರು? ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. 280ನೇ ವಿಧಿ ಪ್ರಕಾರ ಏನಪ್ಪ ಅಂದ್ರೆ ಹಣಕಾಸು ಆಯೋಗ ಏನಪ್ಪ ಅಂತಂದ್ರೆ ಅಧ್ಯಕ್ಷರು ಮತ್ತು ಸದಸ್ಯರು ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ ಎಷ್ಟಪ್ಪ ಅಂತ ಕೇಳಿದಾಗತ್ತಲ್ರಿ 5 ವರ್ಷ ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟು ವರ್ಷ ರೀ? 5 ವರ್ಷ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇದು ಅಂತಲ್ಲ ಎಷ್ಟನೇ ಹಣಕಾಸು ಆಯೋಗ ಅಂತ ಕೇಳಿದಾಗತ್ತಲ್ರಿ 16ನೇ ಹಣಕಾಸು ಆಯೋಗ ಅಂತಂತೇಳಿ. ಈ ಹಣಕಾಸು ಆಯೋಗದ ಪ್ರಸ್ತುತ ಅಧ್ಯಕ್ಷರಪ್ಪ ಅಂತಂದ್ರೆ ಅರವಿಂದ್ ಪಣಗಾಡಿಯಾ ಅಂತ ಗೊತ್ತಿರಬೇಕಾಗತ್ತೆ. ಯಾರಿ? ಅರವಿಂದ್ ಪಣಗಾಡಿಯಾ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಅರವಿಂದ್ ಪಣಿಗಾಡಿಯಾ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪ ಅಂತಂದ್ರೆ ಪ್ರಮುಖವಾಗಿರಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ 100 ಏನಪ್ಪ ಅಂತಂದ್ರೆ ನಮಗ 55ನೇ ವಿಧಿ ಪ್ರಕಾರ ಅಂತಂದ್ರೆ 155ನೇ ವಿಧಿ ಪ್ರಕಾರ ಏನಪ್ಪ ಅಂತಂದ್ರೆ ಆಯಾ ರಾಜ್ಯದ ಏನಪ್ಪಾ ಅಂತಂದ್ರೆ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಆಯಾ ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಆರಂತಲ 153ನೇ ವಿಧಿ ಯಾವುದಕ್ಕೆ ತಿಳಿಸ್ತಾರಪ್ಪ ಅಂತ ಕೇಳಿದಾಗ ಆಯಾ ರಾಜ್ಯದ ಒಬ್ಬ ರಾಜ್ಯಪಾಲರು ಇರಬೇಕು ಅಂತ ತಿಳಿಸ್ತಾರೆ. ಆದ್ರೆ 155ನೇ ವಿಧಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದಾಗ 155ನೇ ವಿಧಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದಾಗ ಒಬ್ಬ ರಾಜ್ಯಪಾಲ ಆಯಾ ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರು ಇರಬೇಕಂತ ಹೇಳ್ತಾರೆ. 1 ಅಥವಾ 2 ರಾಜ್ಯಕ್ಕೆ ಅಂತ ಒಬ್ಬ ರಾಜ್ಯಪಾಲರು ಇರಬೇಕಂತ ಸಂವಿಧಾನದಲ್ಲಿ ತಿಳಿಸ್ಕೊಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ. ಎಸ್. ನಂತರ ನಮಗೆ ಪ್ರಮುಖವಾಗಿ ನಮಗೆ ಮುಖ್ಯವಾಗಿ ಮತ್ತೇನು ಗೊತ್ತಿರ್ಬೇಕಪ್ಪ ಅಂತ ಕೇಳಿದಾಗ ನಮಗೆ ಇಲ್ಲಿ ಯಾವಪ್ಪ ಅಂತಂದ್ರೆ 238 ಅಂತಂದ್ರೆ ಓಕೆ. ನಂತರ ಏನಪ್ಪ ಅಂತಂದ್ರೆ ನಮಗೆ ಮುಖ್ಯವಾಗಿ ಏನು ಗೊತ್ತಿರಬೇಕಾಗತ್ತಲ್ರಿ 338ನೇ ವಿಧಿಯ ಪ್ರಕಾರ. ಓಕೆ, 338ನೇ ವಿಧಿ ಪ್ರಕಾರ ಅಂತಂದ್ರೆ 338ನೇ ವಿಧಿಯ ಪ್ರಕಾರ ಏನಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿಯ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡ್ತಾರೆ ಇವರು. ಓಕೆ ರೀ, ಅಧ್ಯಕ್ಷರು ಮತ್ತು ಸದಸ್ಯರು ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಪರಿಶಿಷ್ಟ ಜಾತಿಯ ಅಧ್ಯಕ್ಷರು ಮತ್ತು ಸದಸ್ಯರು ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ.
ಪರಿಶಿಷ್ಟ ಜಾತಿ ಏನಪ್ಪ ಅಂತಂದ್ರೆ ಜಾತಿಯ ಅಧ್ಯಕ್ಷರು ಮತ್ತು ಸದಸ್ಯರು ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ SC ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, SC ಅಂತಂದ್ರೆ ಸರ್ SC ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಗೊತ್ತಿರಬೇಕಾಗತ್ತೆ. ನಂತರಪ್ಪ ಅಂತಂದ್ರೆ ನಿಮಗೆ ಮುಖ್ಯವಾಗಿ ಓಕೆ ರೀ ಹಾಗಪ್ಪ ಅಂತಂದ್ರೆ ನಿಮಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಿಮಗೆ 338 A ಅಂತ ಹೇಳಿ 338 A ಅಂತಪ್ಪ ಅಂದ್ರೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾಗ ಅಂತಲ್ರಿ ಪರಿಶಿಷ್ಟ ಪಂಗಡದವರಿಗೆ ಸಂಬಂಧಿಸಿದಂತ ಗೊತ್ತಿರಬೇಕಾಗತ್ರಿ. ಯಾರಿವರು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಿಸಿದಂತ ಗೊತ್ತಿರಬೇಕಾಗತ್ತೆ. ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಿಸಿದಂತೆ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಪರಿಶಿಷ್ಟ ಪಂಗಡದ ಅಧ್ಯಕ್ಷರು ಮತ್ತು ಸದಸ್ಯರು ಯಾರು ನೇಮಕ ಮಾಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಸರ್ ಪರಿಶಿಷ್ಟ ಪಂಗಡ ಅಂದ್ರೆ ಏನ್ರಿ ST ಅಂತ ಗೊತ್ತಿರಬೇಕಾಗತ್ತೆ. ST ಅಂತಂದ್ರಿ ಹಾಗಾದ್ರೆ ST ಫುಲ್ ಫಾರ್ಮ್ ಕೇಳ್ತಾ ಹೋಗ್ತಾನ್ರಿ ಏನ್ರೆ ಶೆಡ್ಯೂಲ್ ಟ್ರೈಬೀಸ್ ಅಂತ ಹೇಳಿ ಏನ್ರಿ ಇದು ಶೆಡ್ಯೂಲ್ ಟ್ರೈಬೀಸ್ ಅಂತ ಗೊತ್ತಿರಬೇಕಾಗತ್ತೆ. ನಂತರಪ್ಪ ಅಂತಂದ್ರಿ 338 B ಅಂತ ಹೇಳಿ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನ್ರಿ. ಹಾಗಪ್ಪ ಅಂದ್ರೆ ಇದು ಎಂತಲ್ಲ OBC ಗೆ ಸಂಬಂಧಿಸಿದಂತೆ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ OBC ಅಂತಂತೇಳಿ ಓಕೆ OBC ಗೆ ಸಂಬಂಧಿಸಿದಂತೆ ಗೊತ್ತಿರಬೇಕಾಗತ್ತೆ. OBC ಅಂದ್ರೆ ಏನ್ರಿ ಹಿಂದುಳಿದ ವರ್ಗದವರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ OBC ವಿಸ್ತೃತ ರೂಪ ಕೇಳ್ತಾನ್ರಿ ಓವರ್ ಆಲ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತೇಳಿ ಓವರ್ ಆಲ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಹಾಗಪ್ಪ ಅಂದ್ರೆ ಇವರು ಅಧ್ಯಕ್ಷರು ಮತ್ತು ಸದಸ್ಯರು ಯಾರು ನೇಮಕ ಮಾಡ್ತಾರಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶನ ಯಾರು ನೇಮಕ ಮಾಡ್ತಾರೆ ಅಂತ ಕೇಳ್ತಾರ್ರಿ ರಾಷ್ಟ್ರಪತಿಯವರು ಅಂತ ಗೊತ್ತಿರಬೇಕಾಗತ್ತೆ. ಆಯಾ ರಾಜ್ಯದ ರಾಜ್ಯಪಾಲರು ಯಾರು ನೇಮಕ ಮಾಡ್ತಾರೆ ಅಂತ ಕೇಳ್ತಾನ್ರಿ ರಾಷ್ಟ್ರಪತಿಯವರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂದ್ರ 3 ಸೇನೆಯ ದಂಡಾಧಿಕಾರಿಗಳನ್ನ ಯಾರು ನೇಮಕ ಮಾಡ್ತಾರೆ ಅಂತ ಕೇಳ್ತಾನ್ರಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಯಾರು ಮಾಡ್ತಾರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಓಕೆ PS ಇದ್ದಾರೆ 3 ಸೇನಾಧಿಪತಿಗಳಂತ ಯಾರು ಓಕೆ ರೀ ಆರ್ಮಿ ಆಗಿರ್ಬೋದು ಸರ, ನೇವಿ ಆಗಿರ್ಬೋದು ಸರ, ಏರ್ ಫೋರ್ಸ್ ಆಗಿರ್ಬೋದು ಸರ. ಓಕೆ ರೀ ಇವತ್ತು ಪಹಲ್ಗಾಮ ಅಂತಲ್ಲ ಸೇಂತ್ರ ಆಪರೇಷನ್ ಸಿಂಧೂರ್ ನಡೆದಿದೆ ಅಂತ ಗೊತ್ತಿರಬೇಕಾಗತ್ತೆ. ಒಂದು ಜೋಶದೊಂದಿಗೆ ಅಂತಲ್ಲ ನಮ್ಮ ಭಾರತೀಯ ಸೈನಿಕರು ಏನಪ್ಪ ಅಂದ್ರೆ ಹೋರಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಪಾಕಿಸ್ತಾನದ ಒಂದು ತುಣುಕೇನಪ್ಪ ಅಂದ್ರೆ ಬಿಡದೆ ಆಪರೇಷನ್ ಮಾಡ್ತಾ ಇದ್ದಾರೆ. ನಮ್ಮೇನಪ್ಪ ಅಂದ್ರೆ ಸಿಂಧೂರ್ ಅವರೇನಪ್ಪ ಅಂದ್ರೆ ಅಳಿಸಿದಂತ ಏನ್ರಿ ಕ್ರೂರ ಏನಪ್ಪ ಅಂತಲ್ರಿ ಉಗ್ರವಾದಿಗಳೇನಪ್ಪ ಅಂತಲ್ರಿ ಯಾರಪ್ಪ ನಮ್ಮ ಸೈನಿಕರು ತಿಳಿಸ್ಕೊಡ್ತಾ ಇದಾರೆ ಅಂತ ಗೊತ್ತಿರಬೇಕಾಗತ್ತೆ. ಭಾರತೀಯರಿಗೆ ಏನಂತ ತಿಳಿಸ್ಕೊಡ್ತಾ ಇದಾರೆ ಇದು ಎಲ್ಲರಿಗೆ ಜೋಶ್ ಇರ್ಬೇಕಾಗತ್ತೆ ಭಾರತ ಮೇಲೆ. ಓಕೆ ಹಾಗಪ್ಪ ಅಂತಲ್ರಿ ನಮಗೆ ಅಂತಲ್ರಿ ಏನಪ್ಪ ಅಂತಲ್ಲ ಆರ್ಮಿ ಅಂತಂತೇಳಿ ಆರ್ಮಿ ಏನಪ್ಪ ಅಂತಲ್ಲ ಭೂಸೇನೆಯ ಅಧ್ಯಕ್ಷರು ಅಂತ ಕರೀತಾರ ಅಂತ ಗೊತ್ತಿರಬೇಕಾಗತ್ತೆ. ಭೂಸೇನೆಯ ಅಧ್ಯಕ್ಷರನ್ನ ಏನಂತ ಕರೀತಾರಪ್ಪ ಅಂತ ಕೇಳಿದಾಗ ಜನರಲ್ ಅಂತ ಕರೀತಾರ ಅಂತ ಗೊತ್ತಿರಬೇಕಾಗತ್ತೆ. ಏನ್ರಿ ಜನರಲ್ ಅಂತ ಕರೀತಾರ ಅಂತ ಗೊತ್ತಿರಬೇಕಾಗತ್ತೆ. ಆಗ ನೇವಿಯ ಅಧ್ಯಕ್ಷರ ಏನ್ ಕರೀತಾರ್ರಿ ಅಡ್ಮಿರಲ್ ಕರೀತಾರ್ರಿ. ಇದು ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದಾರೆ. ನೇವಿ ಏನಪ್ಪಾ ಅಂತಂದ್ರೆ ಅಧ್ಯಕ್ಷರು ಏನ್ ಕರೀತಾರಪ್ಪ ಅಂತ ದಂಡನಾಯಕ ಏನ್ ಕರೀತಾರಪ್ಪ ಅಂತ ಕೇಳಿದಾಗ ಅಡ್ಮಿರಲ್ ಅಂತ ಕರೀತಾರ ಅಂತ ಗೊತ್ತಿರಬೇಕಾಗತ್ತೆ. ಏನ್ ಕರೀತಾರ್ರಿ ಅಡ್ಮಿರಲ್ ಅಂತ ಕರೀತಾರ ಅಂತ ಗೊತ್ತಿರಬೇಕಾಗತ್ತೆ. ಹೌದಲ್ರಿ ಹಾಗಪ್ಪ ಅಂತಂದ್ರೆ ಇಂಡಿಯನ್ ಏರ್ ಫೋರ್ಸ್ ಓಕೆ ರೀ ಅವ್ರು ಏನಿಲ್ಲ ಚೀಫ್ ಮಾರ್ಷಲ್ ಅಂತ ಕರೀತಾರ ಅಂತ ಗೊತ್ತಿರಬೇಕಾಗತ್ತೆ. ಯಾರು ಇವರು ಚೀಫ್ ಮಾರ್ಷಲ್ ಅವರು ಅಂತ ಗೊತ್ತಿರಬೇಕಾಗತ್ತೆ. ಈ ಚೀಫ್ ಮಾರ್ಷಲ್ ಯಾರು ನೇಮಕ ಮಾಡ್ತಾರಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿಯವರು ಮಾಡ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಅದರ ಮುಖ್ಯ ಅದರ ಮೇಲೆ ಬಾಸ್ ಯಾರ್ರಿ ನಮ್ಮ CDS ಅಂತ ಕರಿತೀವಿ ಅವ್ರಿ CDS ಓಕೆ ರೀ CDS ಅಂತ ಅದ್ರ ವಿಸ್ತೃತ ರೂಪ ಗೊತ್ತಿರಬೇಕಾಗತ್ತೆ. CDS ವಿಸ್ತೃತ ರೂಪ ಏನಪ್ಪ ಅಂತ ಕೇಳಿದಾಗ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ ಗೊತ್ತಿರಬೇಕಾಗತ್ತೆ. ಏನ್ರಿ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಇವ್ರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ರಾಷ್ಟ್ರಪತಿಯವರು ಮಾಡ್ತಾರ್ರಿ. ಯಾರ್ರಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ್ರಿ. ಹಾಗಪ್ಪ ಅಂತಲ್ರಿ ಈಗ ಮೊನ್ನೆ ನಮಗೆ ಸಿವಿಲ್ PC ಅವ್ರು ಕೇಳಿದ್ರಿ ಏನ್ ಕೇಳಿದಪ್ಪ ಅಂದ್ರೆ CDS ಅವ್ರ ಏನಪ್ಪಾ ಅಂತಲ್ರಿ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ರೆ ನಮಗ ಅಧಿಕಾರಾವಧಿ ಏನಪ್ಪಾ ಅಂತ 3 ವರ್ಷ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ ಸಿವಿಲ್ PC ನಮ್ಮೆಲ್ಲ ಅಂತ ಸಹೋದರಿ ಏನಪ್ಪಾ ಅಂತ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಕಾಂಪಿಟೇಟಿವ್ ಏನಪ್ಪಾ ಅಂದ್ರೆ ಜಗತ್ತಿಗೆ ಇಳಿತಾ ಇದಾರೆ. ಅವ್ರೆಲ್ಲಾರು ಅಂತ ಸದುಪಯುಕ್ತ ತಗೊಳ್ಳಿ ಅಂತ ಹೇಳ್ತಾ ಓಕೆ ರೀ CDS ಏನಪ್ಪಾ ಅಂತಂದ್ರೆ ನೇಮಕ ಮಾಡೋರು ಯಾರಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿ. ಅಧಿಕಾರಾವಧಿ ಕೇಳಿದ್ರೆ ಅಂತಲ್ಲ 3 ವರ್ಷ. ಹಾಗಾರಪ್ಪ ಅಂತಲ್ರಿ ಭಾರತದ ಪ್ರಥಮ CDS ಯಾರು ಅಂತ ಕೇಳ್ತಾನ್ರಿ ಭಾರತದ ಪ್ರಥಮ CDS ಯಾರು ಅಂತ ಕೇಳ್ತಾನ್ರಿ ಬಿಪಿನ್ ರಾವತ್ ಅಂತ ಗೊತ್ತಿರಬೇಕಾಗತ್ತೆ. ಬಿಪಿನ್ ರಾವತ್ ಸಾಹೇಬ್ರು ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ ಯಾರೀ ಬಿಪಿನ್ ರಾವತ್ ಸಾಹೇಬ್ರು ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ ಅವರು ಭಾರತದ ಪ್ರಥಮ CDS ಅಂತ ಗೊತ್ತಿರಬೇಕಾಗತ್ತೆ. ಅವ್ರೇನಪ್ಪಾ ಅಂತಲ್ಲ ಬರಹದಲ್ಲಿ ಏನಪ್ಪಾ ಅಂತಲ್ಲ ಬರೆದಿಟ್ಟಿತ್ತು ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಹೆಲಿಕಾಪ್ಟರ್ ಅಲ್ಲಿ ಅಂತಲ್ಲ ವಿಲಿಂಗ್ಟನ್ ಹೋಗ್ಬೇಕಾಗಿತ್ರಿ ನೀಲಗಿರಿಯಲ್ಲಿ ಅಂತಲ್ರಿ ನಾವೇಂತಲ್ರಿ ಏನ್ರಿ ನೀಲಗಿರಿಯಲ್ಲಿ
ಏನಪ್ಪ ಅಂತಲ್ಲ ಅವ್ರೆಂತಲ್ಲ ಬ್ಲಾಸ್ಟ್ ತಾಂತ್ರಿಕ ದೋಷದಿಂದ ಏನಪ್ಪ ಅಂತಲ್ರಿ ಹೆಲಿಕಾಪ್ಟರ್ ಏನಪ್ಪ ಅಂತಲ್ರಿ ಎಂತಲ್ಲ ಭಸ್ಮವಾಯಿತು, ಇಡೀ ಪರಿವಾರ ಏನಪ್ಪ ಅಂತಲ್ರಿ ಎಂತಲ್ಲ ಸೇನೆಗಾಗಿ ಏನಪ್ಪ ಅಂದ್ರೆ ತಮ್ಮ ಮುಡುಪನೆ ಇಟ್ಟಂತ ನಮಗ ಬಿಪಿನ್ ರಾವತ್ ಸಾಹೇಬರಿಗೆ ಕೂಡ ಏನಪ್ಪ ಅಂದ್ರೆ ನಾನು ಒಂದು ಶರ್ಟ್ ಹೊಡಿಲಿಕ್ಕೆ ಏನಪ್ಪ ಅಂತ ನಾನು ಬಯಸೋದಿಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಇಸ್ ದ ಗ್ರೇಟ್ ಮ್ಯಾನ್ ಅಂತ ಹೇಳ್ತಾರೆ ಅವರು. ಯಾರು? CDS ಯಾರಪ್ಪ ಅಂದ್ರೆ ಬಿಪಿನ್ ರಾವತ್ ಸಾಹೇಬ್ ಅಂತ ಹೇಳ್ತಾರೆ, ನಾನು ಇಷ್ಟಪಡ್ತೀನಿ. ಓಕೆ, ಯಾರಪ್ಪ ಅಂತಂದ್ರಿ ನಂತರ ಇಂತ ಪ್ರಸ್ತುತ ಏನಪ್ಪ ಅಂದ್ರೆ CDS ಯಾರಿದಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ ಅನಿಲ್ ಚವಣ್ ಸಾಹೇಬ್ ಇದಾರ ಅಂತ ಗೊತ್ತಿರಬೇಕಾಗತ್ತೆ. ಯಾರು ಇವರು? ಅನಿಲ್ ಚವಣ್ ಸಾಹೇಬ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್. ನಂತರ ಏನಪ್ಪ ಅಂತ ಕೇಳಿದಾಗ ಅಂತಂದ್ರಿ ಯಾರಪ್ಪ ಅಂತ ಕೇಳಿದಾಗ ಅಂತ ನಮಗೆ ಅಂತಲೇ ಮುಖ್ಯವಾಗಿ ಅಂತಲ್ಲ UPSC ಅಂತಂದೇಳಿ UPSC. ಓಕೆ, UPSC ಫುಲ್ ಫಾರ್ಮ್ ಗೊತ್ತಿರಬೇಕಾಗತ್ತೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ. ಏನ್ರಿ? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ. ಇವರ ಅಧ್ಯಕ್ಷರು ಮತ್ತು ಸದಸ್ಯರು ಯಾರು ನೇಮಕ ಮಾಡ್ತಾರಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿಯವರು ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಯಾರಿ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರು ಯಾರು ನೇಮಕ ಮಾಡ್ತಾರಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿಯವರು ಮಾಡ್ತಾರೆ ಅಂತ ಗೊತ್ತಿರಬೇಕ್ರಿ. ಒಂದೊಂದು ತಳ ಬಿಡುದ್ರಿ ನಾನು ಉತ್ತರ ನಾನು. ಓಕೆ, ಕಂಪ್ಲೀಟ್ ವಿಷಯ ಕೊಡ್ತೀನಿ ನಾನು ರೀ. ಓಕೆ, ಯಾರಪ್ಪ ಅಂತ ನಮಗೆ ಅಂತಂದ್ರಿ ಯಾರಪ್ಪ ಅಂದ್ರೆ UPSC ಅಧ್ಯಕ್ಷರು ಮತ್ತು ಸದಸ್ಯರಿಂದ ಯಾರು ನೇಮಕ ಮಾಡ್ತಾರಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿಯವರು ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಯಾರಪ್ಪ ಅಂದ್ರೆ ವಿದೇಶಿ ರಾಯಭಾರಿಗಳಿಗೆ ಯಾರು ನೇಮಕ ಮಾಡ್ತಾರ್ರಿ? ವಿದೇಶಿ ರಾಯಭಾರಿಗಳಿಗೆ ಯಾರು ನೇಮಕ ಮಾಡ್ತಾರ ಅಂತ ಕೇಳಿದಾಗ ಅಂತಲ್ರಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಯಾರ್ರಿ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಓಕೆ ರೀ, ಎಸ್. ಹಾಗಪ್ಪ ಅಂದ್ರೆ ನಮಗೆ ಅಂತಲ್ರಿ ವೆರಿ ಇಂಪಾರ್ಟೆಂಟ್ ಅಂತಪ್ಪ ಅಂದ್ರೆ ಆರ್ಟಿಕಲ್ಸ್ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ನಮಗೆ ಗೊತ್ತಿರಬೇಕಾಗತ್ರಿ 356ನೇ ವಿಧಿ ಏನಪ್ಪ ಅಂತ 352ನೇ ವಿಧಿ ಅಂತ ಹೇಳಿ ಸರ್. 352ನೇ ವಿಧಿ ಅಂತ ಇದು ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತದ್ರಿ? ವೆರಿ ಇಂಪಾರ್ಟೆಂಟ್ ರೀ ಸರ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳಿ. ಯಾವ್ದ್ರಿ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳ ಬಗ್ಗೆ ತಿಳಿಸ್ಕೊಡುವಂತ ವಿಧಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾವ್ದಪ್ಪ ಅಂತ ಕೇಳಿದಾಗ ನಮಗೆ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ನೋಡ್ರಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಬೇರೆ ದೇಶ ಅಂತಪ್ಪ ಅನ್ಯ ದೇಶ ಅಂತಲ್ಲ ನಮ್ಮ ಮೇಲೆ ಅಂತಲ್ರಿ ಆಕ್ರಮಣ ಮಾಡಿದಾಗ. ಓಕೆ ರೀ, ಬೇರೆ ದೇಶ ಅಂದ್ರೆ ಬಂದು ನಮ್ಮ ದೇಶ ಮೇಲೆ ಅಂದ್ರೆ ಆಕ್ರಮಣ ಮಾಡಿದಾಗ, ಅಟ್ಯಾಕ್ ಮಾಡಿದಾಗ ಏನಪ್ಪ ಅಂತಲ್ಲ ನಮಗೆ ನಮ್ಮ ರಾಷ್ಟ್ರಪತಿಯವರಪ್ಪ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಂತ ಗೊತ್ತಿರಬೇಕಾಗತ್ತೆ. ಸಾಕಷ್ಟು ಬಾರಿ ಎಕ್ಸಾಂಪಲ್ ಕೇಳಿದಾನೆ. ಹಾಗಪ್ಪ ಅಂತಂದ್ರಿ ಇಲ್ಲಿ ಮುಖ್ಯವಾಗಿ ಅಂತ 352ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರು ಏನಪ್ಪ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ. ಆ ಸಮಯದಲ್ಲಿ ಮೂಲಭೂತ ಹಕ್ಕುಗಳು ತಾತ್ಕಾಲಿಕವಾಗಿ ರದ್ದುಪಡಿಸಲಾಗುವುದು. ಪರ್ಮನೆಂಟ್ ಯಾರಿಗೂ ಹಕ್ಕಿಲ್ರಿ. ಮೂಲಭೂತ ಹಕ್ಕುಗಳು ಗೊತ್ತದಾವಲ್ರಿ, ಭಾಗ 3 ಕಂಡು ಬರ್ತಾವ. ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವ್ರಿ ನಾವ್ರಿ. ತಾತ್ಕಾಲಿಕವಾಗಿ ರದ್ದುಪಡಿಸುವ ಅಧಿಕಾರ ಯಾರ ಕೈಲಿ ಇದೆ ಅಂತ ಕೇಳಿದಾಗ ರಾಷ್ಟ್ರಪತಿಯವ್ರ ಕೈಲಿ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಬಂದ್ರೆ 352ನೇ ವಿಧಿಯ ಪ್ರಕಾರ 356ನೇ ವಿಧಿ ಏನಪ್ಪಾ ಅಂತ ಕೇಳಿದಾಗ ರಾಜ್ಯಗಳ ತುರ್ತು ಪರಿಸ್ಥಿತಿ ಅಂತಂದೇಳಿ ಏನಪ್ಪಾ ಅಂದ್ರೆ ರಾಜ್ಯಗಳ ಮೇಲೆ ತುರ್ತು ಪರಿಸ್ಥಿತಿ ಯಾರು ಹೇಳ್ತಾರಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿಯವರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಇದನ್ರಿ? ಸರಿಯಾಗಿ ಆಡಳಿತ ನಡೆಸಲಿಲ್ಲ, ಗೋಮಗಲಭೆಗಳು ನಡೆದಾಗತ್ತು, ಆ ರಾಜ್ಯದಲ್ಲಿ ಆಡಳಿತ ಸರಿ ಇಲ್ಲ ಅಂತ ಹೇಳಿ ರಾಷ್ಟ್ರಪತಿಯವರು ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ರಾಷ್ಟ್ರೀಯ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ. ಎಷ್ಟನೇ ವಿಧಿ ಪ್ರಕಾರ? 356ನೇ ವಿಧಿ ಪ್ರಕಾರ. ಇತ್ತೀಚೆಗೆ ಅಂತಲ್ಲ ಮಣಿಪುರ ರಾಜ್ಯದಲ್ಲಿ ಬಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಹೇರಿದಾರ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಕರ್ನಾಟಕದೊಳಗೆ ಅಂತಂದ್ರಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಲಾಗಿದೆ, ರಾಜ್ಯ ತುರ್ತು ಪರಿಸ್ಥಿತಿ ಹೇರಲಾಗಿದೆ ಅಂತ ಕೇಳಿದಾಗ 6 ಬಾರಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್. ಹಾಗಾದ್ರೆ ಬಂತಲ್ರಿ 356ನೇ ವಿಧಿ ಪ್ರಕಾರ ಓಕೆ ರಾಜ್ಯ ತುರ್ತು ಪರಿಸ್ಥಿತಿ ಅಂತಂದ್ರೆ ತುರ್ತ ಪರಿಸ್ಥಿತಿ ಅಂತಂದ್ರೆ ಪರಿಸ್ಥಿತಿ ಅಂತ ಗೊತ್ತಿರಬೇಕಾಗತ್ತೆ. ನಂತರ 360ನೇ ವಿಧಿಯ ಪ್ರಕಾರ 360ನೆಯ ವಿಧಿಯ ಪ್ರಕಾರ ಓಕೆ ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಗೊತ್ತಿರಬೇಕಾಗತ್ತೆ. ಯಾವ್ದು ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಗೊತ್ತಿರಬೇಕಾಗತ್ತೆ. ಈ ಹಣಕಾಸು ತುರ್ತು ಪರಿಸ್ಥಿತಿ ಅಂತಂದ್ರೆ ಭಾರತದಲ್ಲಿ ಎಷ್ಟು ಬಾರಿ ಘೋಷಣೆ ಆಗಿದೆ ಅಂತಂದ್ರೆ ನಮ್ಮನ್ನು ಕಮೆಂಟ್ ಮೂಲಕ ತಿಳಿಸಬೇಕಾಗತ್ತೆ. ಓಕೆ ಕಮೆಂಟ್ ಮೂಲಕ ತಿಳಿಸಬೇಕಾಗತ್ತೆ. ಒಂದು ಬಾರಿ ಭಾರತದಲ್ಲಿ ಇಂಥ ಒಂದು ಸಂದರ್ಭ ಬಂದಿಲ್ಲ ಅಂತ ಹೇಳಿಕೆ ಅಂತ ನಾನು ಇಷ್ಟಪಡ್ತೀನಿ. ಓಕೆ ಮುಂದೆ ಬರುವುದಿಲ್ಲ, ಈಗೂ ಕೂಡ ಬರೋದಿಲ್ಲ. ಅಂತ ಬಲಿಷ್ಠ ರಾಷ್ಟ್ರ 5ನೇ ಆರ್ಥಿಕ ಅಂತಪ್ಪ ಅಂತಂದ್ರೆ ಬಲಿಷ್ಠ ರಾಷ್ಟ್ರ ಯಾರಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮ್ಮ ಹೆಮ್ಮೆಯ ಭಾರತ ಅಂತ ಹೇಳಿಕೆ ಅಂತ ಇಷ್ಟಪಡ್ತೀನಿ ನಾನು. ಓಕೆ ಯಾರಪ್ಪ ಅಂತಂದ್ರೆ ಪ್ರಮುಖವಾಗಿರಪ್ಪ ಅಂತಂದ್ರೆ ನಮಗೆ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಗೊತ್ತಿರಬೇಕಾಗತ್ತೆ. 356 ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಗೊತ್ತಿದೆ. 360
ಹಣಕಾಸು ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸ್ತಂತ ಗೊತ್ತಿರಬೇಕಾಗ ಇವನ್ನೆಲ್ಲ ಘೋಷಣೆ ಮಾಡೋರು ಯಾರಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿ ಅವರಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ. ಹಾಗಪ್ಪ ಅಂತಂದ್ರೆ ನಾವು ಇನ್ನೊಂದು ಮುಖ್ಯ ಪಾಯಿಂಟ್ ಬರ್ತಿರ್ತವ್ರೆ ಅಂತ ಕೇಳಿದಾಗ 324ನೇ ವಿಧಿಯ ಪ್ರಕಾರ 324ನೇ ವಿಧಿಯ ಪ್ರಕಾರ ಏನಪ್ಪ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಯಾರು ನೇಮಕ ಮಾಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಯಾರಿವರು 324ನೇ ವಿಧಿಯ ಪ್ರಕಾರ ಕೇಂದ್ರ ಚುನಾವಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪ ಅಂತ ಗೊತ್ತಿರಬೇಕಾಗತ್ತೆ ನಿಮಗೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ರಾಷ್ಟ್ರಪತಿಯವರು ಏನಪ್ಪಾ ಅಂತಲ್ರಿ ಇವೆಲ್ಲ ಅಂತ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡ್ತಾರ್ರಿ. ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕ ಮಾಡ್ತಾರ್ರಿ. ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಯಾರು ನೇಮಕ ಮಾಡ್ತಾರೆ ಅಂತ ಕೇಳ್ತಾನ್ರಿ ರಾಷ್ಟ್ರಪತಿಯವರು ಮಾಡ್ತಾರೆ ಅಂತ ಗೊತ್ತಿರ್ಬೇಕ್ರಿ. ಇವರ ಅಧಿಕಾರಾವಧಿ ಎಷ್ಟಪ್ಪ ಅಂತ ಕೇಳಿದಾಗ 3 ವರ್ಷ ಅಂತ ಗೊತ್ತಿರಬೇಕಾಗತ್ರಿ. ಓಕೆ ರೀ. ಯಾರು ಸ್ನೇಹಿತರೆ ಇವೆಲ್ಲ ಏನಪ್ಪ ಅಂತಂದ್ರೆ ನೀವೆಂತಲ್ಲ ರಾಷ್ಟ್ರಪತಿಯವರ ಬಗ್ಗೆ ಏನಪ್ಪ ಅಂದ್ರೆ ಸವಿಸ್ತಾರವಾಗಿ ನಿಮ್ಗೆ ಎಂತಲ್ಲ ತಿಳಿಸ್ಕೊಟ್ಟಿದ್ದೀನಿ. ಓಕೆ ಪ್ರಿಯ ಸ್ನೇಹಿತರೆ, ನನ್ನ ಕ್ಲಾಸ್ ಎಂತಲ್ಲ ನಿಮ್ಗೆ ಇಷ್ಟವಾದಲ್ಲಿ ಏನಪ್ಪ ಅಂತಲ್ರಿ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದಂತಲ್ಲ ಮರೆಯಬಾರದು ಅಂತ ಹೇಳ್ತಾ ನನ್ನ ಈ ಕ್ಲಾಸಿಗೆ ಅಂತಲ್ಲ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.